दिगम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारणं शान्तेकपदं देवं वन्दे सिद्धारूढमहं भजे। ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸತತವಾಗಿ 8-10 ವರ್ಷಗಳಿಂದ ಒಂದು ಆಧ್ಯಾತ್ಮದಲ್ಲೇ ತಮ್ಮ ಜೀವನವನ್ನು ಕಳೆದು ಜೀವನ ಪರ್ಯಂತವಾಗಿ ನಮಗೆಲ್ಲ ಶಾಸ್ತ್ರ ಬೋಧನೆಯನ್ನು ಮಾಡಿದಂಥ ಸದ್ಗುರು ಬಸವಾನಂದರ ಅಡಿದಾವರುಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ತತ್ಸ್ವರೂಪಿಗಳಾಗಿದ್ದು ನಮಗೆಲ್ಲ ನಿತ್ಯನ ಜೀವನ ಅಂದ್ರೆ ಆ ಗುರು ಹಾಕಿಕೊಟ್ಟ ಹಾದಿಯಲ್ಲೇ ಮುನ್ನಡೆಯುತ್ತಿರುವ ಸದ್ಗುರು ಅಭಿನವ ನಿಜಗುಣಗುರುಗಳ ಪಾದಾರವಿಂದಕ್ಕೂ ಹಣಿಮಣಿದು ಹಾಗೂ ಈ ಕ್ಷೇತ್ರಾಧಿಪತಿಗಳಾದ ಮಹಾಂತಾಯ ಸ್ವಾಮಿ ಹಾಗೂ ಸಂಗಮೇಶ್ ಗುರು ಸದ್ಗುರು ಸಂಗಮೇಶ್ ಗುರುಗಳಿಗೂ ಎನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಶ್ರೀ ವೆಂಕಟೇಶ್ವರನವರಿಗೂ ಹಾಗೂ ವೈ ರಾಮಪ್ಪನವರಿಗೂ ಇಲ್ಲಿ ನೆರೆದಂಥ ಸಕಲ ಸದ್ಭಕ್ತ ಮಂಡಳಿಗೂ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಹೇಳುತ್ತಾ ಈಗ ಶಾಸ್ತ್ರವನ್ನು ಸ್ವಲ್ಪ ಮುಂದುವರಿಸೋಣ. ನಡೆದದ್ದು ನೀತಿ ಕ್ರಿಯಾಚಾರ್ಯ ಸ್ಥಳ 7ನೇ ಪದ. ಅದರಲ್ಲಿ 4ನೇ ನುಡಿ. ಅನೇಕ ರೀತಿಯಿಂದ ನಿನ್ನ ಪುಣ್ಯ ಇಲ್ಲದಿದ್ದರೆ ಭಾಗ್ಯವಿಲ್ಲದಾಗದು. ಸುಮ್ಮನೆ ಕಷ್ಟ ಪಡಬೇಡ. ನಿನಗೆ ಬಹಳ ಕೋಟಲೆಗಳು ಉಂಟಂದ್ರೆ ಕಷ್ಟ ಬರ್ತಾವು, ಇತ್ತಂದರೆ ತಾನಾಗೆ ಬರ್ತದೆ. ಪುಣ್ಯ ಇಲ್ಲದಿದ್ದರೆ ನಿನಗೇನಿದ್ರೂ ಯಾವುದೂ ಆಗೋದಿಲ್ಲ ಅನ್ನುವಂಥ ಮಾತಿನಂತೆ ಒಂದೊಂದು ನುಡಿಗಳಲ್ಲಿ ತಿಳಿಸುತ್ತಾ ಅದಕ್ಕೆ ಪುಣ್ಯವನ್ನೇ ಸಂಗ್ರಹ ಮಾಡು, ಗುರುಕೃಪೆಯನ್ನು ಪಡ್ಕೋ, ಪರಮಾತ್ಮನ ಆಶೀರ್ವಾದವನ್ನು ಪಡ್ಕೋ, ಅದರಿಂದ ನಿನಗೆ ನೀನು ಉದ್ಧಾರಕ್ಕೆ ಅನ್ನುವಂಥ ಮಾತಿನಂತೆ ಕೇವಲ ಪೂರ್ವ ಪುಣ್ಯ ಹೊಂದಿದ್ದರೆ ಅಂದರೆ ಸದ್ಗುರುನಾಥ ಶರಣರಾದಂಥವರು ಎಲ್ಲವನ್ನೂ ಇಂಥದ್ದೆಲ್ಲ ಮಾಡೇ ಬಂದಿರ್ತಾರೆ. ಅವರು ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನ, ಸುಗುಣಗಳಿರಲ್ಲ ಅವನೇ ಸೇವೆ ಗುರುವಕ್ಕು ಅಂತ ಹೇಳ್ತಾರೆ. ನಿಜಗುಂಡ್ರಿ ಹೇಳ್ಯಾರ ನೋಡ್ರಿ. ಹಂಗೆ ಆ ಒಂದು ಕರುಣಾಮಯಿಗಳಾದಂಥ ಸಾಧು ಸತ್ಪುರುಷರು, ಜ್ಞಾನಿಗಳು ಇವರೆಲ್ಲರೂ ಅನೇಕ ರೀತಿಯಿಂದ ತಮ್ಮದೇ ಆದ ಅನುಭವಗಳನ್ನು ಆ ವೇದಾಂತದಲ್ಲಿ ಬರುವಂಥ ವಿಚಾರಗಳನ್ನು ತಮ್ಮ ಗ್ರಂಥ ರೂಪದಲ್ಲಿ ಪ್ರಸ್ತುತಪಡಿಸಿದರು. ಅದನ್ನು ನಾವು ಅಲ್ಪ ಸ್ವಲ್ಪ ಏನೋ ನೋಡ್ಕೊತ ಒಂದೊಂದು ತಿರುಗಿ ಹಾಕೊಂಡು ನೋಡ್ಕೊತ ಅವಲೋಕನ ಮಾಡಬೇಕಾಗಿದೆ. ಅದಕ್ಕೆ ಅವರು ಜ್ಞಾನಿಗಳು ಹೆಂಗಿರ್ತಾರೆ ಅಂದ್ರೆ ಅವ್ರು ಶರಣರು ಹೇಳ್ತಾರೋ, ತನುವಿನಲ್ಲಿ ನಿರ್ಮೋಹ. ಶರೀರ ಮೇಲೆ ಭಾವ ಇರೋದಿಲ್ಲ, ಅವ್ರಿಗೆ ಮೋಹ ಇರೋದಿಲ್ಲ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ಮನಸ್ಸಿನೊಳಗೆ ಅಹಂಕಾರ ಭಾವನೆ ನಾನು ಅನ್ನೋಂಥದ್ದು ಅವ್ರದಲ್ಲಿ ಇಲ್ಲವೇ ಇಲ್ಲ. ಎಲ್ಲವೂ ನೀನು ಅಂತೇಳಿ ಇರ್ತದಲ್ಲ. ಪ್ರಾಣದಲ್ಲಿ ನಿರ್ಭಯ, ಸಾವಿಗಂಜಿರೋದಿಲ್ಲ ಅವರು. ನಿರ್ಭಯ, ದೇಹಕ್ಕೆ ಸಾವಿದೆ, ನನಗೆ ಸಾವಿಲ್ಲ, ಈ ರೀತಿಯಾಗಿ ತಿಳ್ಕೊಂಡಿರ್ತಾರೆ. ಚಿತ್ತದಲ್ಲಿ ನಿರಪೇಕ್ಷೆ, ಮನಸ್ಸಿನೊಳಗೆ ಅಪೇಕ್ಷೆ ಮಾಡಿ ಏನು ಬೇಡುವಂಗಿಲ್ಲ. ಅದು ಬಂದ್ರೆ ಬರಲಿ, ಬರದಿರಲಿ, ಅವತ್ತಿನ ದಿನ ಏನಾಗ್ತದೋ ಅಂತೇಳಿ ಅದ್ರ ಮೇಲೆ ಪ್ರಾರಬ್ಧದ ಮೇಲೆ ಭಾರ ಹಾಕಿ ಜೀವನ ಮಾಡ್ತಿರ್ತಾರೆ ಅವರು. ಅದಕ್ಕೆ ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನ. ಈ ವಿಷಯಾದಿಗಳಲ್ಲಿ ಯಾವಾಗಲೂ ಉದಾಸೀನ. ಇದು ಬೇಕೇನೋ ಇಲ್ಲಪ್ಪ, ಬೇಡ, ನನಗೇನು ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂಥೇಳಿ ಈ ರೀತಿಯಾಗಿ ಉದಾಸೀನ ಭಾವನೆ. ಉದಾಸೀನ ಭಾವದಲ್ಲಿ ದಿಗಂಬರ. ಭಾವ ಅಂದರೆ ಮನಸ್ಸದು, ಮನಸ್ಸೇ. ಆ ಭಾವದೊಳಗೆ ದಿಕ್ಕಂಬರ, ಅದು ಬತ್ತಲನೇ ಆಗಿರ್ತಾರಂಥವ್ರು. ಏನೋ ಒಂದು ಕಲ್ಮಶ ಇಟ್ಕೊಂಡಿರೋದಿಲ್ಲ ತಮ್ಮ ಮನಸ್ಸಿನಲ್ಲಿ. ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ಎಡೆಗಡೆ. ಜ್ಞಾನದೊಳಗೆ ಪರಮಾನಂದ ಎಡೆಗೊಂಡ ಬಳಿಕ
ಸೌರಾಷ್ಟ್ರ ಸೋಮೇಶ್ವರ ಲಿಂಗವ ಬೇರಿಲ್ಲ ಕಾಣಿರೋ ಅಂಥೇಳಿ ಆದಯ ಶರಣರು ಅಂಥೇಳಿ ಈ ಶರಣರು ಬರೆದಂಥ ವಚನ ಇದು. ಅದಕ್ಕೆ ಸೋಮೇಶ್ವರ ಸೌರಾಷ್ಟ್ರದವರವರು ಪರಮಾನಂದ ಎಡೆಗೊಂಡ ಬಳಿಕ ನನಗೆ ಇನ್ನೇನೂ ಬೇಕಾಗಿಲ್ಲ, ಅವರು ಈ ರೀತಿ ತಿಳ್ಕೊಂಡಿರ್ತಾರೆ ಶರಣರು ಅಂಥೇಳಿ ಸೋಮೇಶ್ವರ ಲಿಂಗವ ಬೇರಿಲ್ಲ ಕಾಣಿರು. ಇಷ್ಟೆಲ್ಲ ತಿಳ್ಕೊಂಡಿದ್ದಂದ್ರೆ ಅವನೇ ಲಿಂಗ ಆಗ್ತಾನಂತ. ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್ ಅಂತೇವಲ್ಲ, ಆ ರೀತಿಯಾಗಿ ಇರ್ತಾರೋ ಆ ರೀತಿ ಇವರೆಲ್ಲ ನಿಜ್ಗುಂಡ್ರಾದ್ರು. ನಿನ್ನೆ ಮಾತಾಡಿದ್ರು ನೋಡಿ ರಾಮಪ್ಪದು, ರಾಜರಿದ್ದರು ಸನ್ಯಾಸಿಗಳಾಗಿ ಎಲ್ಲವನ್ನೂ ತ್ಯಾಗ ಮಾಡ್ಕೊಂಡು ಬಂದ ಅವರು ತಾವೇ ಲಿಂಗ ಆದರು, ತಾವೇ ಪರಮಾತ್ಮ ಆದ, ಮತ್ತು ಜಗಕ್ಕೆ ಉಪಕಾರ ಆಗಲಿ ಅಂತೇಳಿ ತಿಳಿದ ಅನೇಕ ಕಾವ್ಯಗಳನ್ನು ರಚಿಸಿರೋದು. ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಮುಮುಕ್ಷಗಳಿಗೆ ಉದ್ಧಾರ ಆಗಲಿ ತಿಳ್ಕೊಳ್ಳಿ ಅಂತೇಳಿ ತಿಳಿದ ಅವರು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಬರೆದು ಹೋದರು. ಈ ರೀತಿಯಾಗಿ ತಿಳ್ಕೊಂತ ಬಂದಿದ್ದಾರೋ. ಇನ್ನು ಅದಕ್ಕೆ ಪೂರ್ವ ಪುಣ್ಯವೊಂದಿದ್ದರೆ ಎಂಥ ವಿಷಮ ಸಾಧನೆಗಳಿದ್ದರೂ ಅವನಿಂದ ಜಗತ್ತಿಗೆ ಹಿತಕರವಾದ ಕಾರ್ಯಗಳೇ ಸಂಭವಿಸುತ್ತವೆ. ಪೂರ್ವದ ಪುಣ್ಯವೊಂದಿತ್ತಂದರೆ ಅವನ ಕಡೆಯಿಂದ ಏನಾದರೂ ಕೆಲಸ ಮಾಡಿದರೆ, ವಿಷಮ ಸಾಧನೆಗಳು ಇದ್ದರೆ ಎಲ್ಲವೂ ಸಮವಾಗಿ ಕರೆಕ್ಟಾಗಿದ್ದರೆ ಮಾತ್ರ ಕೆಲಸ ಹಾಕಿರ್ತದೆ. ಅದು ವಿಷಮ, ಎತ್ತು ಎರಿಗೆ ಎಳೆಯಿತು ಕೋಣ ಕೆರೆಗೆ ಎಳೆಯಿತು ಅಂತೇವಲ್ಲ, ಹಂಗೆ ವಿಷಮ ರೂಪದಿಂದ ಇದ್ದರೂ ಸಹಿತ ಅವನ ಪೂರ್ವದ ಪುಣ್ಯ ಇತ್ತಂತಂದ್ರೆ ಅದು ಸಮ ಮಾಡಿಕೊಂಡು ಹೆಂಗಾದರೂ ಮಾಡಿ ಮುಂದೆ ಸಾಗಿಸ್ತದೆ. ಅವನ ಕಾರ್ಯ ಯಶಸ್ವಿ ಆಗ್ತಾವೆ, ಅವನಿಗೆ ಕೀರ್ತಿ ಬರ್ತದೆ. ಈ ರೀತಿಯಾಗಿ ಅವನಿಂದ ಜಗತ್ತಿಗೆ ಹಿತಕರವಾದ ಕಾರ್ಯಗಳೇ ಸಂಭವಿಸುತ್ತವೆ ಮತ್ತು ಅದರಿಂದ ಅವನಿಗೆ ಕೀರ್ತಿಯು ಪ್ರಾಪ್ತವಾಗುತ್ತದೆ ಎಂಬುದನ್ನು ಈ ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಈ ಒಂದು 4ನೇ ನುಡಿಯಲ್ಲಿ ಹೇಳ್ತಾರೆ ಅವರು. ಏನಂದ್ರೆ, ಗಾಲಿಯೊಂದರ ರಥವ ಅಹಿತ ಪಣ್ಣಗನ ಊರಜೆ 7 ವಾಜಿಗಳು ಸಾರಥಿ ಹೆಳವನಾದ ಅರುಣ ಆವಲಂಬರಹಿತವ ಮಾರ್ಗ ಅತಿ ಬಲದ ಮಂದೇಹರುಗಳು ನಾಹವ ಮೇಲೆ ತಾನೋರ್ವಣಿ ಪಗಲೊಂದರೊಳ್ ರವಿ ವಿಶಾಲ ಅಬ್ರದ ಕಡೆಗೆ ದಾಂಟುವನು ದೈವಾನುಕೂಲ ಮೇರೆ ವಿಷಮ ಸಾಧನದಿಂದೆ ತನಗಹುದು ಲೋಕಹಿತವಾದ ಕೀರ್ತಿ. ಅಂಥವರಿಗೆ ಲೋಕಹಿತವಾದ ಕೀರ್ತಿನೇ ಬರ್ತದೆ. ಸೂರ್ಯಚಂದ್ರಾದಿಗಳು ಮತ್ತು ಈ ಜಗತ್ತು ಯುಗಗಳು ಇರುವಾಗ ಅವರು ಇದ್ದೇ ಇದ್ದರು. ಅವರು ತಮ್ಮ ಕೆಲಸವನ್ನು ಮಾಡೇ ಮಾಡ್ತಾರೆ. ಪರೋಪಕಾರಂ ಇದಂ ಶರೀರಂ, ಈ ರೀತಿ ತಿಳ್ಕೊಂಡು ನಡೆದವರವರು. ಅದಕ್ಕೆ ಏನಂತಾರೆ ಅವರು, ಗಾಲಿ ಒಂದೇ ಇರ್ತದೆ, ಅವನದು ರಥ ಇರ್ತದೆ, ಸೂರ್ಯದೇವನ ರಥ. ಅದಕ್ಕೆ ಒಂದೇ ಗಾಲಿ ಒಂದರ. ಮತ್ತು ಅಹಿತ ಅಂದ್ರೆ ಶತ್ರು ಆಗಿರುವಂಥ ಹಾವುನ ಯಾವಾಗಲೂ ಕಚ್ತಾ ಇರ್ತದೆ, ಅದು ಹೊಡಿತದೆ, ಈ ವಿಷಪೂರಿತ ಇರ್ತದೆ. ಅಂಥ ಹಾವನೇ ಹೂಡುವ ಹಗ್ಗ ಅಂದರೆ ರಥಕ್ಕೆ ಕಟ್ಟಕ್ಕೆ ಮಾಡೋಕ್ಕೆ ಹಗ್ಗ ಇರ್ತದೆ, ಹಾವನ್ನ ಮಾಡಿಕೊಂಡಿರ್ತಾನವ. ಆಮೇಲೆ 7 ವಾಜಿಗಳು, ಅವು ವಿಶ್ರಮಣೆ ಸಮ ಇಲ್ಲ. 6 ಇರ್ತಾವೆ, 4 ಇರ್ತಾವೆ, 2 ಇರ್ತಾವೆ. 7 ಕುದುರೆಗಳಿಂದ ಒಂದಷ್ಟು ಈ ಕಡೆ ಜಗ್ತಾವೆ, ಒಂದಷ್ಟು ಈ ಕಡೆ ಜಗ್ತಾವೆ, ಒಂದು ಮತ್ತೆ ಆ ಕಡೆಗೆ ಹೋಗಬೇಕು. ಈ ರೀತಿಯ 7 ವಾಜಿಗಳು ಅಂತಾರೆ ಅವರು. ಆ ರಥಕ್ಕೆ 7 ಕುದುರೆಗಳು ಇದ್ದವು, ಅವು ವಿಷಮವಾಗೇ ಇದ್ದವು. ಸಾರಥಿ ಅಂತ ತನ್ನ ರಥ ಹೊಡೆಯವ ಹೆಳವ ಕುಂಟ, ಅವನಿಗೆ ಕೂಡ್ರಾಕ ನಡೆಯೋಕೆ ಬರ್ತಿರೋದಿಲ್ಲ. ಅಂಥ ರಥದ ಮೇಲೆ ಕುಂತ ಆ ರಥ ನಡೆಸ್ತಿರ್ತಾನೆ, ಸೂರ್ಯದೇವನ ರಥವನ್ನು. ಅಂಥ ಕುದುರೆಗಳಿದ್ರೂ ಆ ರಥವನ್ನು ಅವ ನಡೆಸ್ತಾ ಇರ್ತಾನು. ಆಮೇಲೆ ಅವಲಂಬರಹಿತ ಅಂದರೆ ಆಶ್ರಯ, ಅಂದರೆ ಭೂಮಿ ಮೇಲೆ ರಥ ಆಗಲಿ ಗಾಲಿ ಆಗಲಿ ಬಂಡಿ ಚಕ್ಕಡಿ ಯಾವಾದರೂ ಓಡ್ತಾವೆ ಗಾಡಿ. ಆದರೆ ಅವಲಂಬರಹಿತವ ಮಾರ್ಗ ಅತಿ ಬಲದ ಮಂದೇಹರುಗಳು, ಅಂದರೆ ಬಹಳ ಶಕ್ತಿ ಉಳ್ಳಂಥ ರಾಕ್ಷಸರು. ಅವ್ರು ಬಂದ ಸೂರ್ಯದೇವನ ನೋಡಿ ಯುದ್ಧ ಮಾಡ್ತಿರ್ತಾರಂತೆ. ಇಷ್ಟೆಲ್ಲ ಇದ್ರೂ ಅವ ತನ್ನ ನಿತ್ಯ ಕೆಲಸಗಳನ್ನು ಮಾಡ್ತಾ ಅವ್ರ ಜೋಡಿ ಯುದ್ಧ ಮಾಡಿ ಅವರನ್ನು ಸೋಲಿಸ್ತಾನಂತ ಬರೀತಾರೆ ಇಲ್ಲಿ. ಅತಿ ಬಲದ ಮಂದೇಹರುಗಳ ನಾಹವ ಮೇಲೆ ತಾನವರುಣೆ, ಇಷ್ಟೆಲ್ಲ ಯುದ್ಧ ಮಾಡಿ ಅವ್ರನ್ನ ಸೋಲಿಸುವಂಥ ವಿಶಾಲ ಅಂದರೆ ಮೇಲೆ ತಾನೋರ್ವಣಿ ಹಗಲೊಂದರಳು, ಹಗಲಿನಲ್ಲಿ ರವಿ ವಿಶಾಲ ಅಬ್ರದ ಕಡೆಗೆ ಆಕಾಶ ಕಡೆ ವಿಶಾಲವಾದ ಆಕಾಶದ ಮಾರ್ಗವಾಗಿ ತೆಳಗೆ ಏನೋ ಅಂತರ್ಲಿನ ಹೋಗ್ತಾನೆ ನಾವು. ಆ ಗಾಳಿ ಉಳ್ಳಾಕ ಭೂಮಿ ಇಲ್ಲಲ್ಲಿ, ಹಾಗೆ ಹೋಗ್ತಾನೆ.
ಕಡೆಗೆ ದಾಂಟವನು ದೈವಾನುಕೂಲ ಮೆರೆ, ಅಂದರೆ ಹಿಂದಿನ ಪುಣ್ಯ ಐತಿ, ದೈವಾನುಕೂಲ ಐತಿ. ವಿಷಮ ಸಾಧನದಿಂದೆ, ಇಂಥ ವಿಷಮ ಸಾಧನೆಗಳಿದ್ದರೂ ಅದನ್ನು ಸರಿಯಾದ ಸಾಧನೆಯನ್ನು ಮಾಡ್ಕೊತ ಅವ ಲೋಕ ಕಲ್ಯಾಣಕ್ಕಾಗಿ ಸೂರ್ಯಚಂದ್ರರು ದಾವತ್ತಿಲ್ಲದೆ ತಿರುಗುತ್ತೀಹರು ಅಂತ ಬರ್ತದಲ್ಲ. ಹಗಲು ರಾತ್ರಿ ಅವ್ರಿಗೆ ನಿದ್ರೆನೆಲ್ಲ ಏನೂ ಇಲ್ಲ. ಅವ ರಾತ್ರಿ ಬಂದರೆ ಇವ ಹಗಲು ಹೋಗ್ತಾನೆ, ಮತ್ತೆ ಹಗಲಾಗ್ತದೆ, ಯಾವಾಗಲೂ ತಿರುಗ್ತಾನೆ ಇರ್ತಾರೆ ಅವರು. ತನಗಹುದು ಲೋಕಹಿತವಾದ ಕೀರ್ತಿ. ಇಷ್ಟೆಲ್ಲ ಮಾಡಿದ್ದರಿಂದ ಲೋಕಕ್ಕೆ ಹಿತ ಮಾಡ್ತಾನಲ್ಲ ಇವ ಸೂರ್ಯ ಪ್ರತ್ಯಕ್ಷ ದೇವರು ಅಂತ ಹೇಳ್ತಾರೆ. ಅದು ಲೋಕದ ಚೇಷ್ಟೆಗೆ ರವಿಯೇ ಕಾರಣವಾದಂತೆ, ಮಣಂಗಳ ಚೇಷ್ಟೆಗೆ ಇಂದ್ರಿಯಗಳೇ ಕಾರಣ. ಈ ರೀತಿಯಾಗಿ ಅಕ್ಕಮಾದೇವಿ ಹೇಳ್ತಾಳೆ ನೋಡ್ರಿ. ಅದಕ್ಕೆ ಆ ರೀತಿಯಾಗಿ ಸೂರ್ಯದೇವನಿಂದ ಈ ಜಗತ್ತಿನ ಆಟಗಳೆಲ್ಲ ನಡೀತಿರ್ತಾವೆ. ಅಂಥವ ಇಷ್ಟು ಕೀರ್ತಿ ಬೆಳಕೊಂತ ತನ್ನ ಕೆಲಸವನ್ನು ತಾನು ಮಾಡ್ತಾನು. ಯಾಕೆ? ಅವನ ಹಿಂದಿನ ಪುಣ್ಯ ಐತಿ. ಆ ಪುಣ್ಯದಿಂದ ಇಂಥ ಕೆಲಸವನ್ನು ಅವನು ಮಾಡುತ್ತಾನೆ ಅಂತೇಳಿ ಇಲ್ಲೇ ಆ ಸೂರ್ಯದೇವನ ಒಂದು ವಿಷಮ ಸಂದರ್ಭ ಇದ್ರೂ ಅದನ್ನು ಸಮವಾಗಿ ನಡೆದುಕೊಂಡು ಆ ಭಗವತ್ ಕೃಪೆಯಿಂದ ಅವನು ಸಾಗಿಸ್ತಾನು. ನಿತ್ಯ ತನ್ನ ಕರ್ಮಾದಿಗಳನ್ನು ಸಾಗಿಸಿ ಲೋಕಕ್ಕೆಲ್ಲ ಬೆಳಕು ಕೊಡ್ತಾನು, ಪ್ರಕಾಶ ನೀಡ್ತಾನು. ಈ ರೀತಿಯಾಗಿ ಇಲ್ಲಿ ಲೋಕ ಮತ್ತು ಅವಾಗ ಕೀರ್ತಿಯೂ ಬರ್ತದ ಅಂಥೇಳಿ ಹೇಳ್ತಾರೋ. ಅದನ್ನೇ ಈಗ ಮತ್ತೆರಡು ಮಾತಿನಲ್ಲಿ ಸೂರ್ಯನ ರಥಕ್ಕೆ ಒಂದೇ ಗಾಲಿ ಉಂಟು, ಕಚ್ಚಿದರೆ ವಿಷವೇರಿ ಸಾಯಬೇಕು. ಅಂಥ ಹಾವು ವೈರ್ಯಾದ ಹಾವಕ್ಕೆ ರಥ. ಆ ವೈರ್ಯಾದ ಹಾವ ಆ ನೊಗ ಅದು ಇದು ಕಟ್ಟಬೇಕತ್ತಿರ ಅದನ್ನು ಮಿನಿ ಅಂತೀವಲ್ಲ, ಅದು ಹಗ್ಗ, ಹಾವನ್ನೇ ಅದನ್ನು ಹಗ್ಗ ಮಾಡಿ ಅವನು ಕಟ್ಟಿರ್ತಾನೆ. ರಥಕ್ಕೆ ಮಿನಿಯಾಗಿರುತ್ತದೆ. ರಥಕ್ಕೆ ಹೂಡಿದ ಕುದುರೆಗಳು 7. ಆಮೇಲೆ ಸಾರಥಿವಿ ಹೆಡವ ಅಂದರೆ ಕುಂಟ ಅರುಣನು. ಆಮೇಲೆ ಆಶ್ರಯವಿಲ್ಲದೆ ಇರತಕ್ಕಂಥ ಮಾರ್ಗ, ತೆಳಗೆ ಭೂಮಿಗೆ ಅವನು ತಳನ ಇಲ್ಲ, ಆಕಾಶ ಮಾರ್ಗವಾಗಿ ಹಂಗೆ ಹೋಗ್ತಿರ್ತಾನೆ ಅವನು. ಹೋಗುವ ಮಾರ್ಗ ಮುಂದೆ ಮಂದೇಹ ಮೊದಲಾದ ರಾಕ್ಷಸರು, ಮಂದೇಹ ಮತ್ತು ಮುಂತಾದ ಅನೇಕ ಮಂದಿ ರಾಕ್ಷಸರ ಸಂಗಡ ಯುದ್ಧವು ಹೀಗಿದ್ದರೂ ಸೂರ್ಯನು ತಾನೊಬ್ಬನೇ ಒಂದು ಹಗಲಿನಲ್ಲಿ ವಿಶಾಲವಾದ ಆಕಾಶದ ಕಡೆಗೆ ಪಾರಾಗಿ ಹೋಗುವನು. ಅದಕ್ಕೆ ಮನುಷ್ಯನಿಗೆ ಪೂರ್ವ ಪುಣ್ಯವಿದ್ದರೆ ವಿಷಮ ಸಾಧನೆಗಳಿದ್ದರೂ ಸಹಿತ ಅವನಿಂದ ಜಗತ್ತಿಗೆ ಅನುಕೂಲವಾದ ಕಾರ್ಯವಾಗುವುದು ಮತ್ತು ಕೀರ್ತಿಯು ಬರುವುದು ಅಂತ ಈ ಒಂದು ಪದ್ಯದಿಂದ ಸೂರ್ಯನ ಬಗ್ಗೆ ಉದಾಹರಣೆ ಕೊಡ್ತಾ ಇದ್ದಾರೆ. ಅದಕ್ಕೆ ಪರೋಪಕಾರ್ಥಂ ಇದಂ ಶರೀರಂ. ಒಟ್ಟಿನ ಮೇಲೆ ಪರರಿಗೆ ಉಪಕಾರವನ್ನೇ ಮಾಡಬೇಕು, ಅಪಕಾರ ಮಾಡಬಾರ್ದು. ಅಪಕಾರ ಮಾಡಿದವ್ರಿಗೆ ಉಪಕಾರ ಮಾಡಬೇಕು. ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಕೃತಜ್ಞರಾಗಬಾರದು. ಮತ್ತು ನಾವು ಅಪಕಾರ ಮಾಡಿದ್ರೆ ನಮಗೆ ಅವರಿಗೆ ಬೆಲೆ ಏನುಂಟು? ಅದಕ್ಕೆ ಆ ಸೂರ್ಯದೇವ ಎಂತೆಂಥವರಿದ್ದರೂ, ಎಂಥ ವಿಷಮ ಸ್ಥಿತಿ ಇದ್ರೂ ತನ್ನ ಕೆಲಸವನ್ನು ತಾನು ನಿರಾಳವಾಗಿ ಸಾಗಿಸ್ತಾನು. ಯಾಕೆ? ಅವನದು ಹಿಂದಿನ ಪುಣ್ಯ ಇದೆ. ಅದಕ್ಕೆ ನಾವು ಪುಣ್ಯನ ಗಳಿಸ್ಕೋಬೇಕಾಗಿದೆ. ಇಂತಿಂಥ ಆಗದ ಕೆಲಸಗಳನ್ನು ಆ ಗುರುವಿನ ಕೃಪೆಯಿಂದ, ಪರಮಾತ್ಮನ ಕೃಪೆಯಿಂದ ಪಡೆದು ನಾವು ಈ ಜೀವನ ಸಾಗಿಸ್ಕೊಂತ ನಾವು ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಈ ಮಾನವ ಜನ್ಮ ಅದಕ್ಕೆ ಬಂದದ, ಪರಮಾತ್ಮನ ಮತ್ತೆ ಕೂಡಲಿಕ್ಕೆ ಬಂದದ. ಅದಕ್ಕೆ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪರೋಪಕಾರ್ತನ ಮಾಡಬೇಕು ಅಂತಂದರೆ ಸಿರಿ ಬಂದ ಕಾಲಕ್ಕೆ ಕರೆದು ಧರ್ಮವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ, ಭಿನ್ನಾನವಕ್ಕೂ ಸರ್ವಜ್ಞ. ನೋಡು, ಸಿರಿ ಬಂದ ಕಾಲಕ್ಕೆ ಬಂದಾಗ ಕರೆದು ಧರ್ಮವ ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ. ಅದು ಅಷ್ಟೇ ಬರೋದಿಲ್ಲ ನಿನಗೆ ಕೊಟ್ಟದ್ದು. ಅದು ಇನ್ನೂ ನಿನಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಿರ್ತದೆ. ಸಿರಿ ಬಂದ ಕಾಲಕ್ಕೆ ಕರೆದು ಧರ್ಮವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ, ಭಿನ್ನಾಣವಕ್ಕೂ ಅಂತಂದರೆ ಬೆನ್ನ ಹಿಂದನೇ ಇರ್ತದೆ ನಿನಗೆ ಕೈಲಾಸ ಅನ್ನುವಂಥದ್ದು ನಿನ್ನ ಜೊತೆಯಾಗಿ ಬರ್ತದೆ. ಅದರ ಸಲುವಾಗಿ ನೀನು ಪರೋಪಕಾರ್ತನ ಮಾಡು, ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬೇಡ, ಪುಣ್ಯವನ್ನೇ ಮಾಡು ಅಂತೇಳಿ ಹೇಳ್ತಾರೆ. ಅದಕ್ಕೆ ಇನ್ನು 4ನೇ ನುಡಿಯೊಳಗೆ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಮಾಡಿದ್ದಾದರೆ, ಇಲ್ಲ 4 ಇನ್ನು 5ನೇ ನುಡಿ, ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಮಾಡಿದ್ದಾದರೆ ಪರಮಾನಂದ ಪ್ರಾಪ್ತವಾಗುತ್ತದೆ ಅಂತ ಹೇಳಿದರು. ಅವನಲ್ಲಿ ನೀ ನಿಜವಾದ ಭಕ್ತಿಯನ್ನು ನೀನು ಮಾಡಿದ್ದಾದರೆ ಪರಮಾನಂದ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ನೋಡ್ರಿ, ಅದಕ್ಕೆ ಪಾದಕಮಲದಲ್ಲಿ ಭಕ್ತಿನ ಮಾಡ್ಬೇಕಂತ ಹೇಳ್ತಾರೆ ಅವರು. ಒಟ್ಟಿನ ಮೇಲೆ ಭಕ್ತಿನೇ
ಒಟ್ಟು ಮೋಕ್ಷಕ್ಕೆ ಮುಕ್ತಿಗೆ ಕಾರಣ ಅಂದ್ರೆ ಭಕ್ತಿನೇ. ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆಗೊಂಡು ಸರ್ವಸಮತ್ವದಿಂದಿರೇ ಊರೇ ಭಕ್ತಿ ಅಂತ ನಿಜಗುಂಡ್ರೆ ಹೇಳಿದರು. ಇದೆಲ್ಲವೂ ಸರ್ವವೆಲ್ಲವೂ ಚಿದಾತ್ಮ ಭಾವ, ಆ ಪರಮಾತ್ಮ ಅವನೇ, ಇದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತೇಳಿ ತಿಳ್ಕೊಂಡು ಆ ಪರಮಾತ್ಮನನ್ನೇ ಪ್ರತಿಯೊಂದರಲ್ಲಿ ಅಣುಗಳಲ್ಲಿ ಅವ ಅದನ್ನೇ ಕಾಣ್ತಿರ್ತಾನು. ಅಂಥವನಿಗೆ ನಿಜ ಭಕ್ತ ಅಂತ ಹೇಳ್ತಾರೆ. ಅದಕ್ಕೆ ಭಕ್ತನಾದೊಡೆ ಬಾಳೆ ಹಣ್ಣಿನಂತಿರಬೇಕು, ಭಕ್ತನಾದೊಡೆ ಬೆಲ್ಲದ ಕುಳ್ಳಿನಂತಿರಬೇಕು, ಭಕ್ತನಾದೊಡೆ ಮಾವಿನ ಫಲದಂತಿರಬೇಕು. ಇಂಥಪ್ಪ ಆತನೇ ನಮ್ಮ ನಿಜವಾದ ಭಕ್ತ. ಅದು ಯಾವ ಶರಣರು ಹೇಳ್ಯಾರ ನೆನಪಾಗತ್ತು ಅಂಥೇಳಿ ಕಲ್ಯಾಣದ ಶರಣರಲ್ಲಿ ಅವನು ಒಬ್ಬ ಭಕ್ತ. ಅದಕ್ಕೆ ಅವನು ಏನು ಹೇಳಿದ, ಭಕ್ತನಾದೊಡೆ ಬಾಳೆ ಹಣ್ಣಿನಂತಿರಬೇಕು ಅಂದ್ರೆ ಭಕ್ತಿ ಮಾಡಂತ ಹೇಳ್ಯಾರಲ್ಲ ಇಲ್ಲಿ. ಅದಕ್ಕೆ ಭಕ್ತ ನೀ ಇದ್ದೆ ಅಂದರೆ ಹೇಗಿರಬೇಕು, ಬಾಳೆ ಹಣ್ಣಿದ್ದಂಗೆ ಇರಬೇಕು. ಭೂಮಿಯಲ್ಲಿ ಹುಟ್ಟುತ್ತದ, ಒಂದೇ ಸಲ ಹುಟ್ಟುತ್ತದ ಒಂದು ಬಾಳೆ ಗಿಡ, ಗಡಗಳನ್ನು ಅಥವಾ ಹಣ್ಣನ್ನು ಬಿಡ್ತದ, ಯಾವಾಗಲೂ ಎದುರು ಬಿಡೋದಿಲ್ಲ, ಅದು ಕೆಳಗೆ ಬಾಗೇ ಬಿಡ್ತದೆ ನೋಡ್ರಿ ಹಣ್ಣು. ಆ ಹಣ್ಣು ಕೆಳಗೆ ಬಿಟ್ಟಾಗ ಆ ಭೂಮಿ ಋಣ ತೀರಿಸ್ತಾನಂತೇಳಿ ಅದಕ್ಕೆ ನಮನ ಮಾಡ್ತದೆ ಅಂತೇಳಿ. ಅದು ಭೂಮಿ ತಾಯಿಗೆ ನಿನ್ನಿಂದ ನಾವು ಉತ್ಪತ್ತಿ ಆದೆ, ಫಲ ಕೊಡ್ತಾ ಇದ್ದೇನು, ನಿನ್ನ ಋಣ ತೀರಿಸ್ತಾನಂತೇಳಿ ಶರಣು ಅಂತೇಳಿ ಆ ಬಾಳೆ ಗಿಡ ಕೆಳಗೆ ಮಾಡ್ತತಿ. ಆಮೇಲೆ ದೇವರಿಗೆ ಪೂಜ್ಯರಿಗೆ ಯಾವಾಗಲೂ ಆ ಫಲ ಪುಷ್ಪಗಳನ್ನು ಅರ್ಪಿಸ್ತಾರಲ್ರಿ, ಅದು ಒಂದು ಕೆಲಸ ಅದರದ್ದು. ಅದಕ್ಕೆ ಬಾಳೆ ಹಣ್ಣಿನಂತಿರಬೇಕು ಭಕ್ತನಾದ್ರೆ. ಮುಂದೆ ಅಷ್ಟೊಂದು ಪವಿತ್ರ ಅಂಥದ್ದು. ಆಮೇಲೆ ಬೆಲ್ಲದ ಕುಳ್ಳಿನಂತಿರಬೇಕು, ಭಕ್ತನಾದೊಡೆ ಬೆಲ್ಲದ ಕುಳ್ಳಿನಂತಿರಬೇಕು. ಬೆಲ್ಲ ಸಿಹಿನೇ ಇರ್ತದೆ, ಅದನ್ನು ಒಂದು ಕಡೆ ಸಿಹಿ, ಒಂದು ಕಡೆ ವಿಷ, ಒಂದು ಕಡೆ ಉಪ್ಪು ಹಾಗೇನು ಇರೋದಿಲ್ಲ. ಅದು ಇಡೀ ಬೆಲ್ಲೆಲ್ಲ ಒಂದೇ ಥರ ಇರ್ತದೆ. ಆ ಕುಳ್ಳು ಹೆಂಗಿರ್ತದೋ ಅಂದರೆ ಒಂದು ಪೆಂಟೆ ಅಂತೀವಲ್ಲ, ಆ ಪೆಂಟೆ ಎಕಡೆ ಕಡಿದು ನೋಡಿದ್ರೂ ನಾಲ್ಕು ಮುಖವಾಗಿ ಕಡಿದ್ರೂ ಅದು ಸಿಹಿನೇ ಇರ್ತದೆ. ಹಂಗೆ ನೀನು ಎಲ್ಲರಿಗೂ ಬೇಕಾಗಿರು. ಈ ನೀನು ಮಾನವನಾದ ಮೇಲೆ ಭಕ್ತಿ ಮಾಡ್ಕೊತ, ಪುಣ್ಯ ಕಾರ್ಯ ಮಾಡ್ಕೊತ, ದಾನ ಧರ್ಮ ಮಾಡ್ಕೊತ ನೀನು ಆ ಬೆಲ್ಲದ ಕುಳ್ಳ ಯಾಕಡೆ ಕಳೆದ್ರೂ ಸಿಹಿ ಹೆಂಗಿರ್ತದೋ ಹಂಗೆ ಎಲ್ಲರಿಗೂ ಬೇಕಾಗಿ ಎಲ್ಲರೊಳೊಂದಾಗಿ ಅಂತೇವಲ್ಲ, ಮಂಕುತಿಮ್ಮ ಅಂತ ಬರ್ತದೆ ನೋಡ್ರಿ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆ ಆಗು, ಆಮೇಲೆ ನೆನಪಾಗಲ್ಲ ನುಡಿಗಳು, ದೀನ ದುರ್ಬಲನಿಗೆ ಬೆಲ್ಲ ಸಕ್ಕರೆಯಾಗು, ಎಲ್ಲರೊಳೊಂದಾಗು ಮಂಕುತಿಮ್ಮ ಅಂತೇಳಿ DVG ಅವರು ಬರ್ದಾರು. ಹುಲ್ಲಾಗು ಬೆಟ್ಟದಡಿ, ನೀನು ಬೆಟ್ಟದ ಕೆಳಗೆ ಇಳಿಜಾರಾಗಿ ನೀರು ಹರಿದು ಬರ್ತಾವಲ್ಲ, ಅಲ್ಲೇ ಹುಲ್ಲಾಗು, ಜನರು ಬಂದು ಕುಂಡಿರ್ತಾರೋ, ದನ ಕರುಗಳು ಮೇಯ್ತಾವು. ಅದಕ್ಕೆ ನೀ ಏನಾಗಕ್ಕೆ ಹೋಗ್ಬೇಡ, ಬರೀ ಹುಲ್ಲಾದರೂ ಆಗು. ಹುಲ್ಲಾಗು ಬೆಟ್ಟದಡಿ, ಕಲ್ಲಾಗು ಕಷ್ಟಗಳ ಮಳೆ ಸುರಿಸೋ ವಿಧಿ. ಬೇಕಾದಂಗೆ ಕಷ್ಟ ಸುರಿಸ್ಲಿ, ಮಳೆ ಸುರಿಸಿದಂಗೆ ಸುರಿಸ್ಲಿ. ಆ ಕಲ್ಲು ಹೆಂಗೆ ಅದು ಕರ್ಗೊಳೋದಿಲ್ಲ, ಅದು ನೆನೆಯೋದಿಲ್ಲ. ಆ ಒಂದು ಮಳೆಯನ್ನು ಅದರ ಬಸ್ಸಿಂದ ಬಂದ್ರೂ ತಡ್ಕೊಳ್ತದಲ್ಲ, ಹಂಗೆ ನೀನು ಅದರಂತೆ ಕಲ್ಲಾಗು. ಕಷ್ಟಗಳು ಬೇಕಾದಷ್ಟು ಬಂದರೂ ಅದನ್ನು ಎದುರಿಸೋಕ್ಕೆ ಪ್ರಯತ್ನ ಮಾಡು. ಮನೆಗೆ ಮಲ್ಲಿಗೆ ಆಗು, ಮನೆಗೆ ಇಟ್ಕೊಳ್ಳೋಕ್ಕೋ ಪೂಜೆಗೋ ಅದಕ್ಕಾರ ಮಲ್ಲಿಗೆ ಆಗು. ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗು, ಬಡವರಿಗೆ ದುರ್ಬಲರಿಗೆ ಬೆಲ್ಲ ಸಕ್ಕರೆ ಹೆಂಗೆ ಬೇಕಾಗ್ತದನೋ ಆ ರೀತಿಯಾಗಿರು. ಎಲ್ಲರೊಳು ಒಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ ಅವರು. ಎಲ್ಲರೊಳಗೆ ನೀನು ನಾನು ಒಬ್ಬಪ್ಪ ನಿಮ್ಮಂಗೆ ಅಂತೇಳಿ ತಿಳಿದ ನೀನು ಇರು ಅಂತೇಳಿ ಅಲ್ಲಿ ಕವಿಗಳು ಹೇಳಿದಂಗೆ ಅವನು ಒಬ್ಬ ಮಹಾತ್ಮನೇ, ಮಂಕುತಿಮ್ಮನ ಕಗ್ಗ ಅಂತ ಅನೇಕ ವಚನಗಳನ್ನು ಬರ್ತಾರೆ ಅವರು. ಆ ರೀತಿಯಾಗಿರಬೇಕಾಗ್ತದ. ಪಾದಕಮಲ ಭಕ್ತಿಯನ್ನು ಮಾಡಿದ್ದಾದರೆ ಪರಮಾನಂದ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಇದನ್ನರಿತು ವನಿತಾದಿ ಅಂದರು. ವನಿತೆ ಅಂದರೆ ಹೆಂಡತಿ. ಇದನ್ನು ನೀವು ತಿಳ್ಕೊಂಡು ವನಿತಾದಿ ವಿಷಯದೊಳು ಕೊರತೆ ಒಡೆ, ಆ ನಿನಗೆ ವಿಷಯಾದಿಗಳಲ್ಲಿ ನೀನು ಬಿಟ್ಟು ಬಿಡ. ಅವನ್ನ ಕೊರತೆ ಒಡೆ ಅಂದರೆ ಅವನು ನೀನು ಸ್ವೀಕಾರ ಮಾಡೋಕ್ಕೆ ಹೋಗಬೇಡ. ಎಷ್ಟೇ ಬಂದ್ರೂ ಅದನ್ನು ಕಷ್ಟ ಸಹಿಸ್ಕೊತ ಹೋಗು. ಕೊರತೆ ಒಡೆಯದೆ ಸಕಲ ಸಂಪದವನಿಹ ಪರದಿ ಬಯಸುವರು. ಸಕಲದ ಹಂಗಿದ್ರಂದ್ರೆ ಸಕಲ ಸಂಪದವನ್ನು ಇಹಪರದಲ್ಲಿ ಬಯಸುವರು. ಪದೊಳದಿಂದ ಅನ್ಯರಿಗೆ ಹಿತವಾಗಲೆಂಬುವರು ನಿಜ ಮೋಕ್ಷ ಬೆಳೆಸುವರು. ಮುದವಲರಿ ಶಂಭುಲಿಂಗದ ಪಾದ ಪಂಕಜವ ನೊದವಿ ಸಲೆಕಾಮ ವರ ನಿಷ್ಕಾಮವೆಂಬ ಉಭಯ ವಿಧಿ ಹಿಡಿದು ಭಜಿಸೆ ಬಾಯಾಕಾಂತರದಳು ಪರಮಾನಂದದಿ ಸಿದ್ಧಿ ನಿನಗೆ ಆವುದು ಅಂಥೇಳಿ ಇಲ್ಲೇ ಹೇಳ್ತಾರೆ.
ಈ ನುಡಿಯಲ್ಲಿ. ಅದಕ್ಕೆ ನೀನು ಪರಮಾತ್ಮನ ಪಾದದ ಕಮಲಗಳಲ್ಲಿ ಭಕ್ತಿಯನ್ನು ಮಾಡಬೇಕು. ನೋಡ್ರಿ, ನಾವು ಸಂಸಾರದಲ್ಲಿ ಏನಂದ್ರೆ ಅವರಲ್ಲಿ ವನಿತಾದಿ ವಿಷಯಾದಿಗಳು ಕೊರತೆ ಒಡೆಯಿದೆ. ಅದ್ರಾಗ ನೀನು ಕಡಿಮೆ ಹೆಚ್ಚು ಅಂತ ತಿಳ್ಕೊಳಕ್ಕೆ ಹೋಗಬೇಡ. ಇವನಾರವ ಎಂದೆಣಿಸದರಯ್ಯ, ಇವನಮ್ಮವ ಎಂದೆಣಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗನೆಂದೆನ್ನು ಇರಿಸಯ್ಯ ಅಂತೇಳಿ ಬಸವನವ್ರು ಕೇಳ್ಕೊತಾರು. ಅವರು ಇವರು ಅನ್ನೋದು ಬೇಡ, ಎಲ್ಲರೂ ನಮ್ಮವರೇ, ಎಲ್ಲರೂ ನನ್ನವರೇ, ನಾನು ನಿಮ್ಮವನೇ, ಆ ಭಾವ ನನಗೆ ಕೊಡಪ್ಪ ಅಂಥೇಳಿ ಅವನಲ್ಲಿ ಕೇಳ್ಕೊ ಅಂತ ಹೇಳ್ತಾರೆ. ಈ ವನಿತಾದಿ ಅಂದರೆ ಎಲ್ಲ ಬಂತು, ಮಕ್ಕಳು ಮರಿ ಹೆಂಡರು ಸಂಬಂಧಿಕರು ಬಂತು, ಎಲ್ಲರೂ ಬಂತು. ಇವರು ಆ ಗುಬ್ಬಿ ಏನಂತದಂದ್ರೆ, ಗುಬ್ಬಿ ಹರವರ ಮನೆಯನ್ನು ಕಂಡು ತನ್ನದೇ ಎಂಬಂತೆ ಈ ಸೂರೊಳಗೆ ಒಂದು ಕಿಟಕಿ ಒಳಗೆ ಹುಲ್ಲನ್ನು ತಂದು ಗೂಡು ಕಟ್ತದೆ. ಆ ಗೂಡು ಕಟ್ಟಿ ಆ ಮನೆಯೊಳಗೆ ವಾಸ ಮಾಡ್ತದೆ. ಅದು ಈ ಮನೆಯೆಲ್ಲ ನಂದು ಅಂತದೆ ಅಂಥದ್ದು. ಅಲ್ಲಿ ಕಿಟಕಿಯಾಗಿ ಬಂದು ಹುಲ್ಲು ತಂದು ಮನೆ ಕಟ್ಟು ತಾನು ವಾಸ ಮಾಡ್ತದೆ. ಈ ಸಾವುಕಾರ ಶ್ರೀಮಂತ ಮನೆ ಕಟ್ಟಿದಂಥ ಮನೆಯನ್ನು ನಂದಂತದೆ ಅಂಥದ್ದು. ಅದಕ್ಕೆ ಏನಂತಾರೆ ಅವರು, ಗುಬ್ಬಿ ಹರವರ ಮನೆಯನ್ನೇ ತನ್ನದೇ ಎಂಬಂತೆ. ಇದು ಮತ್ತೊಬ್ಬರ ಮನೆ, ಇಲ್ಲಿ ನಾ ಗೂಡು ಕಟ್ಟಿದ್ದೇನೋ, ವಾಸವಾಗಿ ಇಟ್ಟಿದ್ದೇನೋ, ಆಶ್ರಯ ಕೊಟ್ಟಾನು ಅಂತ ತಿಳ್ಕೊಳ್ಳೋದಿಲ್ಲ. ಹಂಗೆ ಪರಮಾತ್ಮನ ಮನೇಲಿ ಆಶ್ರಯ ಕೊಟ್ಟು ಕಳಿಸಿದಾನು. ಭೂಮಿ ಮೇಲೆ ಮಾನವ ರೂಪ, ಪವಿತ್ರವಾದ ಮಾನವ ಜನ್ಮ ಕೊಟ್ಟು ಕಳಿಸಿದಾನು. ಕಂಡು ತನ್ನದೇ ಎಂಬಂತೆ, ಇದು ನಂದೇ ಮನೆ ಅಂತೇಳಿ ಅನ್ನೋಂಗೆ ಧರೆ ಧನ ವನಿತೆಯರು. ಧರೆ ಅಂದರೆ ಭೂಮಿ, ಧನ ಅಂದರೆ ಹಣ, ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ ಎಲ್ಲ ಒಂದು ಸಂಪತ್ತು. ವನಿತೆಯರು ಅಂದರೆ ಸ್ತ್ರೀಯರು ಮೊದಲ ಮಾಡಿಕೊಂಡು, ಹೆಂಡತಿಯರು ಮೊದಲು ಮಾಡಿಕೊಂಡು, ಎಲ್ಲರೂ ನನ್ನವರು ತನ್ನವರು ಎಂದು ಹೋರಿ ಸಾಯುತ್ತಿದೆ ಈ ಜೀವ. ಇದಕ್ಕೆ ಬೇರೆ ಎಕ್ಕರ್ಲಾಡಿ ಇದಕ್ಕೆ ಸಾಯ್ತಾ ಇದ್ದಾನಿವ, ಇದಕ್ಕೆ ಕಷ್ಟ ಬಿಡ್ತಾ ಇದ್ದಾನಿವ. ಇವು ಶಾಶ್ವತವಾದವು ಅಲ್ಲ. ಪರಮಾತ್ಮ ಶಾಶ್ವತವಾದ, ಅವನಲ್ಲಿ ಭಕ್ತಿ ಮಾಡು. ಇವು ಯಾವುವು ಇರು ತನಕ ಇರ್ತಾವು, ಇವು ಯಾವುವು ನಿನ್ನ ಜೊತೆ ಬರೋದಿಲ್ಲ. ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ. ನೋಡ್ರಿ, ಮನುಷ್ಯ ಆದಂಥವ 4 ವಸ್ತುಗಳನ್ನು ಗಳಿಕೆ ಮಾಡ್ಕೊತಾನಂತ್ರಿ. ಒಂದು ಮನೆ, ಹೊಲ, ಮನೆ, ಇವನ್ನೆಲ್ಲವನ್ನು ಗಳಿಕೆ ಮಾಡ್ತಿರ್ತಾನೆ. ಅವು ಏನು ಮಾಡ್ತಾವು, ಇವು ನಾಳೆ ತೀರ್ಕೊಂಡ್ಮೇಲೆ ಹೊಲ ಮನೆ ಗಳಿಕೆ ಮಾಡಿದ್ರೂ ಇವ ಹೋಗೋ ಮುಂದೆ ಇವನ ಜೊತೆ ಅಂದ್ರೆ ಬರ್ತಾವೇನ್ರಿ. ಆ ಮನೆ ಇದ್ದಲ್ಲೇ ಇರ್ತೈತೆ, ಹೊಲ ಎಲ್ಲಿರ್ತೈತೆ ಅಲ್ಲೇ ಇರ್ತದೆ. ಅವು ಯಾವ ಜೊತೆಗೆ ಬರೋದಿಲ್ಲ. ಅವು ಮತ್ತು ಇಲ್ಲೇ ಉಳಿಯೋಣ. ಆ ಗಳಿಕೆ ಅದೊಂದು ಗಳಿಕೆ, ಹೊಲ ಮನೆ. ಆಮೇಲೆ ಹೆಂಡರು ಮಕ್ಕಳು, ದಾಯಾದಿಗಳು, ನೆಂಟರು, ಇಷ್ಟರು ಅಂಥೇಳಿ ಭಾಳ ಜನಪ್ರೇಮಿಯಾಗಿ ಅವ್ರಿಗೆ ಒಳ್ಳೆಯವಾಗಿ ಬಾಳ್ತಾನೆ. ಆದರೆ ಅವರೇ ಏನು ಮಾಡ್ತಾರೋ, ಹೆಂಡರು ಮಕ್ಕಳು ಕುನಿ ತನಕ ಬರ್ತಾರೆ, ನಮ್ಮನ್ನು ತೊಗೊಂಡು ಹೋದ್ರೆ. ಅವರೇ ನಮ್ಮ ಹೆಣ್ಣು ನಮ್ಮ ಜೊತೆಗೆ ಬರ್ತಾರೆ. ಗಂಡ ತೀರ್ಕೊಂಡು ಅಂತೇಳಿ ಅವ್ರೇನು ಬರೋದಿಲ್ಲ. ಅದಕ್ಕೆ ಅವರಾದ್ರೂ ಕುನಿ ತನಕ ಬರ್ತಾರೋ, ಏನೋ ಒಳ್ಳೆಯ ಇದ್ದಪ್ಪ, ಚೆನ್ನಾಗಿದ್ದ, ಪರೋಪಕಾರಿ ಇದ್ದ ಅಂಥೇಳಿ ಮತ್ತು ತಮ್ಮ ಮನೆಗೆ ಬಂದು ತಮ್ಮ ಕಾರ್ಯಗಳನ್ನೇ ಮಾಡುತ್ತಾ ಜೀವನ ಸಾಗಿಸ್ತಾರೋ. ಇದು ಶಾಶ್ವತವಲ್ಲ, ಇದು ನಿನಗೆ ಉಪಯೋಗಕ್ಕೆ ಬರೋದಿಲ್ಲ. ಹೊಲ ಮನೆ, ಧನ ಕನಕ, ಸಂಪತ್ತು, ಹೆಂಡರು ಮಕ್ಕಳು. ಇನ್ನು ನಿನ್ನ ಜೊತೆ ಬರೋದು ಯಾವುದು ಅಂದ್ರೆ ನಿನ್ನ ಪಾಪ ಪುಣ್ಯ. ಅದೊಂದು ಮಾತ್ರ ಪರಮಾತ್ಮನ ಕಡೆ ಹೋಗುವಾಗ ಅವನ ಜೊತೆ ಬರ್ತದಂತ. ಇವರು ಯಮದೂತರು, ಚಿತ್ರಗುಪ್ತರು ಏನು ಬರೆದಿರ್ತಾರಲ್ಲ, ಇವು ಎಷ್ಟು ಒಳ್ಳೇದು ಮಾಡಿದ, ಎಷ್ಟು ಕೆಟ್ಟದ್ದು ಮಾಡಿದ, ಇವನ ಜೊತೆ ಬಂದು ಮುಂದಿನ ಜನ್ಮಕ್ಕೆ ಕಾರಣ ಆಕ್ಕವು. ಅದಕ್ಕೆ ಅಂಥದ್ದನ್ನು ಮಾಡು, ನೀನು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡು. ಇವ್ರು ಯಾರು ನಿನಗೆ ಜೊತೆಗೆ ಬರೋದಿಲ್ಲ ಅಂಥೇಳಿ ವಚನಕಾರರು ನಿಮಗೆ ತಿಳಿಸಿದರು. ಈ ರೀತಿಯಾಗಿ ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ. ಇದನ್ನೆಚ್ಚಿ ನೀ ಕೆಡದಿರು, ಸರ್ವಕರ್ತ ಕೂಡಲ ಸಂಗಮ ದೇವನೊಬ್ಬನೇ ಎಂದು ಅರಿಯದೇ ಪೂಜಿಸು ಅಂಥೇಳಿ ಬಸವಣ್ಣವ್ರು ಮತ್ತೆ ಹೇಳ್ತಾರೆ. ಈ ಸಂಸಾರ ಅನ್ನೋದೇನಪ್ಪ, ಗಾಳಿ ಬಟ್ಟಿದ ದೀಪ, ಯಾವಾಗ ಅರ್ಥ ಹೇಳಕ್ಕೆ ಬರೋಲ್ಲ. ನೀರು ಮೇಲಿನ ಗುರುಳೆ. ಸಂಸಾರವೆಂಬುದು ಗಾಳಿಯ ಸೊಡರಂದ್ರೆ ದೀಪ. ಸಿರಿ ಎಂಬುದೊಂದು ಸಂತೆಯ ಮಂದಿ. ಶ್ರೀಮಂತಿಗೆ ದನ ಕನಕ ಅನ್ನೋದು ಇದು ಸಂತೆಯ ಮಂದಿ. ಯಾವಾಗ ಕೂಡ್ತದ, ಯಾವಾಗ ಹೊಕ್ಕತ್ತೆ ಹೇಳಕ್ಕೆ ಬರೋಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಯಾರೂ ಇರೋದಿಲ್ಲ ಸಂತೆಯ ದಿನ. ಬಜಾರ್ ಅಂತೇವಲ್ಲ, ಮಧ್ಯಾಹ್ನಕ್ಕಂದ್ರೆ ಹಂಗೆ ಒಬ್ಬೊಬ್ಬರು ಕೂಡ್ತಾರೋ, ಜನಜಂಗುಳಿ ಆಗ್ತದೆ. ಮತ್ತು ಸಾಯಂಕಾಲ ಅಂದ್ರೆ ಒಬ್ಬೊಬ್ಬರು ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ತಾರೋ, ಮತ್ತು ಆ ಬಜಾರ ಖಾಲಿನ ಆಗ್ತದೆ.
ಸಿರಿ ಎಂಬುವುದೊಂದು ಸಂತೆಯ ಮಂದಿ ಅಂತಾರೆ ನಾವು. ಇದು ಸಂತೆ ಮಂದಿ ಇದ್ದಂಗೆ ಯಾವಾಗ ಬರ್ತದೋ, ಯಾವಾಗ ಕೊಡ್ತಾರೋ, ಯಾವಾಗ ಹೋಗ್ತಾರೋ ಹೇಳಕ್ಕೆ ಬರ್ತಲ್ಲ. ಅದಕ್ಕೆ ಇದನ್ನೆಲ್ಲ ನೆಚ್ಕೊಂಡು ನೀನು ನಂಬಕ್ಕೆ ಹೋಗಬೇಡ. ಆ ಪರಮಾತ್ಮನ ಒಬ್ಬನನ್ನೇ ನಂಬು, ಅವನಲ್ಲಿ ನೀನು ಬೇಡು, ಭಕ್ತಿ ಮಾಡು, ಅದಕ್ಕೆ ನಿನಗೆ ಒಳ್ಳೆಯದಾಗ್ತದೆ. ಇದನ್ನು ಅರಿತು ಮಣಿತಾದಿ ವಿಷಯಗಳು ಕೊರತೆ ಒಡೆಯದೆ ಸಕಲ ಸಂಪದವ ಇಹ ಪರದಿ, ಈ ಲೋಕದಲ್ಲಿ ನಿನಗೆ ಸುಖ ಕೊಡ್ತದೆ, ಪರಲೋಕದಲ್ಲಿಯೂ ಸುಖ ಕೊಡ್ತದೆ. ಬಯಸುವರು ಪದೊಳದಿಂದ ಅನ್ಯರಿಗೆ ಹಿತವಾಗಲೆಂದು, ಸಂತೋಷದಿಂದ ಸುಖದಿಂದ ಮತ್ತೊಬ್ಬರಿಗೆ ಹಿತವಾಗಲೆಂತೇಳಿ ಅವರು ಬಯಸ್ತಾರೆ. ನಿಜ ಮೋಕ್ಷಕ್ಕೆ ಅಳಿಸುವರು, ನಿಜವಾದ ಮೋಕ್ಷವನ್ನು ಅವರು ಪಡೆಯುವರು. ಈ ರೀತಿಯಾಗಿ ನೀನು ನೋಡು, ಭಕ್ತಿ ಒಳಗೆ ಅವನ ಪಾದ ಕಮಲಗಳನ್ನು ನೀನು ಪೂಜೆ ಮಾಡಿದ್ದಾದರೆ ಸಕಾಮ ಭಕ್ತಿನೂ ಇದೆ, ನಿಷ್ಕಾಮ ಭಕ್ತಿಯೂ ಇದೆ. ಇವೆರಡೂ ಭಕ್ತಿನೂ ಕೊಡ್ತಾನೆ ನಾವು. ನೀನು ಸಕಾಮದಿಂದ ಇಂಥದ್ದು ಬೇಕು ಅಂತೇಳಿ ನಿಜವಾಗಿ ನೀನು ಭಕ್ತಿ ಮಾಡಿದ್ದಾದರೆ ಪರಮಾತ್ಮ ನಿನಗೆ ಅದನ್ನು ಕರುಣಿಸ್ತಾನೆ. ಮತ್ತು ನಿಷ್ಕಾಮ ಅಂತಂದ್ರೆ ನನಗೆ ಇಂಥದ್ದು ಬೇಕು ಕೊಡು, ಎಲ್ಲ ಕೊಡೋದು ಬಿಡೋದು ನಿನಗೆ ಸಂಬಂಧ, ನಿನ್ನ ಪಾದದಲ್ಲಿ ಭಕ್ತಿ ಮಾಡೋದಂದೇ ನನ್ನ ಕೆಲಸ. ಅದಕ್ಕೆ ನೀ ಏನಾದರೂ ಕೊಡು, ಬಿಡು ಅಂಥೇಳಿ ಕೇಳೋರು ನಿಷ್ಕಾಮ ಭಕ್ತಿ. ಕಾಮ ಅಂದ್ರೆ ಆಸೆ ಇಲ್ಲದೆ ನೀನು ಆಸೆ ರಹಿತನಾಗಿ ಅವನನ್ನು ಪರಮಾತ್ಮನ ಭಜಿಸಬೇಕು. ಅವ ಅದನ್ನೂ ಕೊಡ್ತಾನೋ ಇದನ್ನೂ ಕೊಡ್ತಾನೋ, ನೀನು ಯಾವ ರೂಪದಿಂದ ಆದರೂ ಮಾಡಿ ಸಂತೋಷದಿಂದ ಇರು ಅಂಥೇಳಿ ನೀನು ಪುಣ್ಯ ಗಳಿಸ್ಕೊಂಡೆ ಅಂತಂದ್ರೆ ಇಂಥ ಪುಣ್ಯ ನಿನ್ನನ್ನು ಕಾಪಾಡ್ತದ ಅಂಥೇಳಿ ಇಲ್ಲಿ 5ನೇ ನುಡಿಯಲ್ಲಿ ವಿಚಾರವನ್ನು ತಿಳಿಸ್ತಾ ಅದ್ರ ಸಲುವಾಗಿ ನಾವು ಏನು ಮಾಡಬೇಕಾಗಿದೆ ಅಂದ್ರೆ, ಈ ಪ್ರಪಂಚ ಅನ್ನೋದು ಪ್ರಾರಬ್ಧಾಧೀನ, ಪಾರಮಾರ್ಥ ಅನ್ನೋದು ಪ್ರಯತ್ನದಾಧೀನ. ಈ ಪ್ರಾರಬ್ಧ ಅನ್ನುವಂಥ ಅದರಿಂದ ಪ್ರಪಂಚ ಸಂಸಾರ ಬರ್ತದೆ. ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಬರ್ತಾವೆ ಕಷ್ಟ ಸುಖ. ಆದರೆ ಪರಮಾತ್ಮ ನಾವು ಪ್ರಯತ್ನದಿಂದ ಮಾಡಿ ಇಂಥ ಸತ್ಸಂಗಕ್ಕೆ ಬಂದು ಸದ್ಗುರುಗಳಿಗೆ ಶರಣಾಗತರಾಗಿ ಸದ್ಗುರುವಿನಲ್ಲಿ ಸೇವಾದಿಗಳನ್ನು ಮಾಡ್ತಾ ಶಾಸ್ತ್ರ ಶ್ರವಣವನ್ನು ಮಾಡುತ್ತಾ ಅಂಥ ಒಂದು ಭಕ್ತಿ ನೀವು ಮಾಡಿದ್ದಾದರೆ ಕೇಳಿದ್ದಾದರೆ ಅದು ನಾವು ಪ್ರಯತ್ನ ಮಾಡಿ ಅದನ್ನು ಪಡ್ಕೋಬೇಕು ಅಂಥೇಳಿ ಹೇಳ್ತಾರೋ. ಅದಕ್ಕೆ ಜನಸಾಗರ ದಾಟಕ್ಕೆ ಬುದ್ಧಿ ಬೇಕಂತ್ರಿ. ಈ ಜನಸಾಗರನ ದಾಟಕ್ಕೆ ಬುದ್ಧಿ ಬೇಕು. ಈ ಭವಸಾಗರ ಮತ್ತೇನಂತಾರೆ ಅವರು, ಜಲಸಾಗರ ದಾಟಕ್ಕೆ ಏನು ಬೇಕಂತಾರು, ನಾವು ಅಂದರೆ ಹಡಗ. ಈ ಸಮುದ್ರ ಅತಿ ಹೊಳೆ ನೀರು ನದಿಗಳನ್ನು ತುಂಬಿ ಹರಿವಾಗಿ ದಾಟಬೇಕಂದ್ರೆ ಹಡಗ ನಾವು ಬೇಕು. ಮತ್ತು ಈ ಜನಸಂಘ ದಾಟಕೊಂಡು ನಾವು ಜನಸಂದಣಿಯಿಂದ ಪಾರಾಗಬೇಕಂತಂದ್ರೆ ಬುದ್ಧಿನೇ ಬೇಕು, ವಿಚಾರಣೆ ಬೇಕು. ಇನ್ನು ಭವಸಾಗರ ದಾಟಕ್ಕೆ ಸದ್ಗುರುನೇ ಬೇಕು. ಈ ಹುಟ್ಟು ಸಾವುಗಳನ್ನು ಕಳ್ಕೊಬೇಕಿದ್ರೆ ಅದಕ್ಕೆ ಸದ್ಗುರುನಾಥನೇ ಬೇಕು. ಇಂತಿಂಥ ವಿಚಾರಗಳನ್ನು ಸದ್ಗುರುಗಳು ತಿಳಿಸ್ತಾ ಇರ್ತಾರೋ ಅದನ್ನು ನಾವು ತಿಳ್ಕೊಂಡು ಈ ಭವಸಾಗರ ದಾಟೋ ಪ್ರಯತ್ನನ ಮಾಡಬೇಕು. ಈ ರೀತಿಯಾಗಿ ನಾವು ಅನೇಕ ರೀತಿಯಿಂದ ವಿಚಾರಗಳನ್ನು ತಿಳಿಸ್ತಾ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧಾ ಆಮೇಲೆ ಈ ಕಥೆಯನ್ನು ನೆನಪು ಮಾಡಿರಿ, ಮತ್ತೆ ಹೇಳ್ತಾನಂತ. ಮುಂದಿನ ಪದ್ಯ ಒಂದು ನುಡಿ ಮಾತಾಡೋಣಂತೆ, 8ನೇ ಪದ್ಯ. ಏನಂತಾರೆ, ಇನ್ನು ಕರ್ಮಗಳ ಫಲಗಳಾದ ಸುಖ ದುಃಖಗಳಲ್ಲಿ ಮನುಷ್ಯನು ಚಿಂತಿಸತಕ್ಕದ್ದಲ್ಲ ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಅದಕ್ಕೆ ನೀ ಏನು ಮಾಡಬೇಕಪ್ಪ, ಮೊದಲ ಸಕಾಮ ನಿಷ್ಕಾಮ ಎರಡೂ ರೀತಿಯಿಂದ ನೀನು ಪರಮಾತ್ಮನ ಭಜಿಸಿದ್ದೇ ಆದರೆ ಮೋಕ್ಷಣೋಕತಿ ಭೋಗನೂ ಸಿಗ್ತದೆ, ಎರಡೂ ಪ್ರಾಪ್ತವಾಗುತ್ತವೆ. ಆದ್ದರಿಂದ ಬಲ್ಲವರು ವಿಚಾರ ಮಾಡಿ ನೋಡ್ರಿ ಅಂಥೇಳಿ ಮೊದಲಿನ ಪದ್ಯದಲ್ಲಿ ತಿಳಿಸಿದರು. ಇನ್ನು ಮೇಲೆ 8ನೇ ಪದ್ಯದಲ್ಲಿ ಕರ್ಮಗಳ ಫಲವಾದ ನಾವು ಏನು ಮಾಡಿರ್ತೇವೆ, ಹೆಂಗೆ ಕರ್ಮ ಮಾಡಿರ್ತೇವೆ ಹಾಗೆ ಫಲ ಸಿಗ್ತದೆ. ಯಥೋ ಭಾವ ತಥೋ ದೃಷ್ಟಿ ಅಂತೇವಲ್ಲ, ಆ ರೀತಿಯಾಗಿ ಇನ್ನು ಕರ್ಮಗಳ ಫಲಗಳಾದ ಸುಖ ದುಃಖ ಮನುಷ್ಯನ ಚಿಂತಿಸತಕ್ಕದ್ದಲ್ಲ, ಇವು ಬಂದಾಗ ಮನುಷ್ಯ ಚಿಂತೆ ಮಾಡಬಾರ್ದು ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀ ನಿಂತು ತಿಳಿದ ಬೆಳಕೇಲಿ ಜೀವನೆ. ನೋಡಪ್ಪ, ಇಲ್ಲಿ ಕೆಳಗೆ ಹೇಳ್ತೇವೆ ಅವನು ನುಡಿಗಳ ಮಾತುಗಳನ್ನು. ನೀ ಚಿಂತೆ ಮಾಡೋಕ್ಕೆ ಹೋಗಬೇಡ. ಸುಖ ದುಃಖದೆಡೆಯೋಳು ಅವು ಯಾವುದೇ ಬರಲಿ, ಸುಖಣ ಬರಲಿ ದುಃಖಣ ಬರಲಿ, ಚಿಂತಿಸದಿರು. ಅದಕ್ಕೆ ಚಿಂತಿಸಿದರು ಸುಖ ದುಃಖದೆಡೆಯೋಳು ನೀನು ಇಂತು ಅಂದರೆ ಈ ಕೆಳಗೆ ತಿಳಿಸಿದಂತೆ ಇರಲು
ಬಳಿಕ ಎಲೆ ಜೀವನೇ ನೀನು ಚಿಂತೆ ಮಾಡೋಕ್ಕೆ ಹೋಗಬೇಡ, ಸುಖ ದುಃಖದ ಎಡೆಗಳು. ಯಾಕಂದ್ರೆ ಅವು ಯಾವ ರೀತಿಯಾಗಿ ನಾವು ಮಾಡಿದ್ದ ಪಾಪ ಪುಣ್ಯಗಳ ಫಲದಿಂದ ಬರ್ತಿರ್ತಾವೋ ಹೋಗ್ತಿರ್ತಾವೋ, ಅಂಥವನ್ನು ನಾವು ಭೋಗಿಸೇ ತೀರಬೇಕಾಗ್ತಿರ್ತದೆ. ಪುಣ್ಯ ಆದ್ರೂ ನಾನು ಬರಬೇಡ ಅಂದ್ರೆ ಅದು ಬರೋದು ಬಿಡೋದಿಲ್ಲ. ಅದಕ್ಕೆ ಬಾರದು ಬಪ್ಪದು ತಪ್ಪದು. ಏನು ಕಷ್ಟ ಬರೋದಿತ್ತಂದ್ರೆ ಅದು ಬಂದೇ ತೀರ್ತದೆ. ಇನ್ನು ಪುಣ್ಯ ಬರೋದಿತ್ತಂದ್ರೆ ನನಗೆ ಅದು ಬೇಡಪ್ಪ ಅಂತಂದ್ರೂ ಅದು ಬಿಡೋದಿಲ್ಲ, ಅದು ಬಂದು ನಿನಗೆ ಲಭ್ಯವಾಗ್ತದೆ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಪ್ರಪಂಚ ಪ್ರಾರಬ್ಧಾದಿನ ಪಾರಮಾರ್ಥ ಪ್ರಯತ್ನದಾದಿನ ಅಂತ ಈಗ ಹೇಳಿದ್ವಲ್ಲ, ಅದರ ಸಲುವಾಗಿ ಇಲ್ಲಿ ತಾತ್ಪರ್ಯದಲ್ಲಿ ಏನು ಹೇಳ್ತಾರಂದ್ರೆ, ಎಲ್ಲೋ ಜೀವನೇ ಎಲ್ಲವೂ ಪೂರ್ವದ ಕರ್ಮದ ಅಧೀನವಾಗಿರುತ್ತದೆ ಎಂದು ತಿಳಿದ ಮೇಲೆ ಪುನಃ ಸುಖ ಪ್ರಾಪ್ತಿಯಾಗಲಿಲ್ಲ, ದುಃಖ ಹೋಗಲಿಲ್ಲ ಎಂದು ಯಾಕೆ ಚಿಂತಿಸುತ್ತಿ ನೀನು? ಚಿಂತಿಸದೇ ಇರುವಂಥವನಾಗು. ಸುಖ ಪ್ರಾಪ್ತವಾಗಬೇಕಾದರೆ ಪೂರ್ವ ಪುಣ್ಯವಿಲ್ಲದೆ ಪ್ರಾಪ್ತವಾಗುವುದಿಲ್ಲ. ಆಮೇಲೆ ದುಃಖ ನಿವೃತ್ತಿಯಾಗಬೇಕಾದರೆ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ನಿವೃತ್ತಿಯಾಗಬೇಕು. ನೋಡು, ದುಃಖ ಬರ್ತದೆ ಅಂತೇಳಿ ನೀವು ಚಿಂತೆ ಮಾಡ್ಕೊಂಡು ಕುಂತ್ರೆ ಆಗೋದಿಲ್ಲ. ಅದನ್ನು ನೀವೇನು ಮಾಡಬೇಕಾಗಿದೆ, ಪೂರ್ವ ಪುಣ್ಯದ ದುಃಖ ನಿವೃತ್ತಿ ಆಗಬೇಕೆಂದರೆ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ನಿವೃತ್ತಿ ಆಗಬೇಕು. ಪಾಪವನ್ನು ಕಳ್ಕೋಬೇಕು ನಾವು. ಮನೋಯವ ಮನುಷ್ಯನಾಂ ಕಾರಣಂ ಬಂದ ಮೋಕ್ಷ ಅಂತೇವಲ್ಲ, ಆ ಮನಸ್ಸಿನಿಂದ ನಾವು ತಿಳ್ಕೊಂಡು ಕಾಯ ವಾಚ ಮನಸ್ಸ ತ್ರಿಕರಣಪೂರ್ವಕವಾಗಿ ನಾವು ಪಾಪಗಳನ್ನು ಕಳ್ಕೋಬೇಕಂದ್ರೆ ಕರ್ಮ ಉಪವಾಸಗಳನ್ನೇ ಮಾಡಬೇಕು. ಅವಾಗ ಪಾಪ ಹೊಕ್ಕತಿ. ಮಲ ವಿಕ್ಷೇಪ ದೋಷಗಳು ಹಾಗೆ ಹೋಗೋದಿಲ್ಲ. ಆ ಪರಮಾತ್ಮನ ಒಲಿಸಿಕೊಂಡು ಪೂಜಾ ಧ್ಯಾನ ಇವೆಲ್ಲ ಇಂಥವನ್ನು ಮಾಡಿದರೆ ನಮ್ಮ ಪಾಪ ಕರ್ಮಗಳು ಹರಿದು ಹೋಗುತ್ತವೆ. ಹರಿಯುವ ನೀರೊಳ ಮುಳುಗಿ ಹಿರಿದು ಕರ್ಮವ ಮಾಡಿ, ನೀ ಮುನ್ನ ಮಾಡಿದ ಪಾಪ ಅದೇನು ಕರಗಲು ಎರೆ ಹೆಂಟೆಯೇ ಸರ್ವಜ್ಞ ಅಂತಾನೆ. ನೋಡು, ಹರಿಯುವ ನೀರೊಳಗೆ ಮುಳುಗಿವಾನೆ, ದಿನಕ್ಕೆ 3 ಸಲ ಸ್ನಾನ ಮಾಡುವ. ಅದು ಹರಿಯುವ ನೀರೊಳಗೆ ಮುಳುಗಿ ಹಿರಿದು ಕರ್ಮವ ಮಾಡಿ, ಮೊದಲು ಪಾಪ ಪುಣ್ಯಗಳನ್ನು ಬೇಕಾದಷ್ಟು ಮಾಡಿದೀಯೆ. ಅಲ್ಲಿ ನೀನು ಬರೀ ಸ್ನಾನ ಮಾಡಿ ಬಂದ್ರೆ ನಿನ್ನ ಪಾಪ ಕರಿ ಹೋಗೋಕ್ಕದು. ಮಳೆ ಬಂದಾಗ ಈ ನೆಗಲ ಹೊಡೆದಾಗದು ಎರೆ ಹೆಂಟಿಗಳಿರ್ತಾವಲ್ಲ, ಮಳೆ ಬಿದ್ದ ತಕ್ಷಣ ಕರಿಗೆ ಹೋಗಿಬಿಡ್ತಾವೆ. ಹಂಗೆ ನೀವು ಮಾಡಿದ ಪಾಪ ಏನು ಎರೆ ಹೆಂಟಿ ಅನ್ನೋದು ಕರಗಾಕ ಅದನ್ನು ನೀವು ಭೋಗ ಮಾಡ್ಕೊಳ್ಬೇಕು. ಅದನ್ನು ಕರಗಿಸ್ಬೇಕಂದ್ರೆ ಪರಮಾತ್ಮನ ಚಿಂತನೆ, ಧ್ಯಾನ, ಪೂಜಾ ಪುನಸ್ಕಾರಗಳನ್ನು ನೀನು ಮಾಡಿದ್ದಾದರೆ ಅವೆಲ್ಲ ಕರಿಗೆ ಹೋಗ್ತಾವು. ಅದಕ್ಕೆ ಅದನ್ನು ಮಾಡಬೇಕು ನೀನು. ಎಲ್ಲೋ ಜೀವನಿ ಎಲ್ಲೋ ಆಯ್ತಾ, ಇಂಥವನಾಗ ಸುಖ ಪ್ರಾಪ್ತವಾಯಿತು, ಪಾಪ ನಿವೃತ್ತಿ ಆಗಬೇಕು. ಈ ರೀತಿ ಸುಖ ದುಃಖಗಳು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಪಾಪಗಳನ್ನು ಅವಲಂಬಿಸಿರುತ್ತೇವೆ ಎಂಬುದರ ಮೇಲೆ ನನಗೆ ಸುಖ ಪ್ರಾಪ್ತಿಯಾಗಲೆಂದು ಚಿಂತಿಸಿದರೂ ಸುಖ ಪ್ರಾಪ್ತಿಯಾಗಲಾರದು. ದುಃಖ ಹೋಗಲಿ ಎಂದರೂ ಅದು ಚಿಂತೆ ಮಾಡಿದ್ರೂ ದುಃಖ ಹೋಗುವುದಿಲ್ಲ, ಅದು ನಿವೃತ್ತಿ ಆಗುವುದಿಲ್ಲ. ಈ ಕಾರಣದಿಂದ ಬರತಕ್ಕಂಥ ದುಃಖ ಸುಖಗಳನ್ನು ನೀನು ದುಃಖ ಸುಖಗಳ ವಿಷಯಕ್ಕಾಗಿ ನೀನು ಎಂದೂ ಚಿಂತೆ ಮಾಡೋಕ್ಕೆ ಹೋಗಬೇಡ. ಈ ರೀತಿ ತಿಳ್ಕೊ ನೀನು. ಪ್ರಾರಬ್ಧಕ್ಕನುಸಾರವಾಗಿ ನಾವು ಮುನ್ನಾಡಿದ ಪುಣ್ಯ ಪಾಪದ ಕರ್ಮಕ್ಕನುಸಾರವಾಗಿ ನಾವು ಜನ್ಮ ಎತ್ತು ಬಂದಿರ್ತೀವಿ. ಅದು ಏನಿರ್ತೈತೀವೋ ಅದನ್ನು ಭೋಗಿಸ್ಕೊಂತ ನಾವು ಮುಂದಿನ ಕೆಲಸ ಮಾಡ್ಕೋಬೇಕಾಗಿರ್ತದೆ. ಹಿಂಗೆ ತಿಳ್ಕೊಂಡ ಮೇಲೆ ನೀನು ಚಿಂತೆ ಮಾಡೋಕ್ಕೆ ಹೋಗಬೇಡ ಅಂಥೇಳಿ ಪಲ್ಲವಿಯಲ್ಲಿ ತಿಳಿಸ್ತಾರೋ. ಆ ರೀತಿಯಾಗಿ ಈಗ ನೀವುಗಳು ಒಂದೇ ನುಡಿಯನ್ನು ಆಮೇಲೆ ಮುಂದೆ ಮಾತಾಡೋಣಂತೆ. ಒಂದು ಸಣ್ಣ ದೃಷ್ಟಾಂತದ ವಿಚಾರವನ್ನು ಮಾತಾಡೋಣ. ಅದಕ್ಕೆ ಅಂದ್ರೆ ಆ ಪದ್ಯಕ್ಕೆ ಅನುಗುಣವಾಗಿ ನಾವು ಶ್ರವಣ ಹೇಗೆ ಮಾಡಬೇಕು, ಯಾವ ರೀತಿ ಕೇಳಬೇಕು ಅಂಥೇಳಿ ಅನೇಕ ಶರಣರು ಅನೇಕ ವಿಚಾರ ಸತ್ಸಂಗದ ಫಲಾನು ಹೇಳಿದಾರು. ಎಲ್ಲವೂ ಸತ್ಸಂಗದ ಒಂದು ಉಪಯೋಗ ಏನಂತ ತಿಳಿಸಿದಾರು. ಅದರ ಸಲುವಾಗಿ ಶ್ರವಣದ ಬೆಲೆ ಅಂದರೆ ಎಷ್ಟು ಅದಕ್ಕೆ ಮಹತ್ವ ಇದೆ. ನಾವು ಕೇಳೋದ್ರಿಂದ ಹೇಳೋದ್ರಿಂದ ಅದಕ್ಕೆ ಬೆಲೆ ಎಷ್ಟು, ಅದರ ಮಹತ್ವವೇನು, ಯಾವ ರೀತಿ ಶ್ರವಣ ಮಾಡಬೇಕು, ಮೈತುಂಬ ಕಿವಿಯಾಗಿ ಅಂಥ ಶ್ರವಣವನ್ನು ಮಾಡಬೇಕು. ಅದರ ಸಲುವಾಗಿ ಅವ್ರು ಏನು ಹೇಳ್ತಾರೆ ಇಲ್ಲಿ, ಶ್ರವಣದ ಬೆಲೆ ಎಂಥದ್ದನ್ನು ಹಂಗೆ ಅದನ್ನು ಸದ್ಗುರು ಮುಖಾಂತರ ನೀವು ಕೇಳಬೇಕು. ಅದಕ್ಕೆ ಭೋಜರಾಜನ ಆಸ್ಥಾನದಲ್ಲಿ ಕಾಳಿದಾಸ ಇದ್ದ ಕವಿ ಗೊತ್ತೆಲ್ಲರಿಗೂ. ಆಸ್ಥಾನದಲ್ಲಿ ಒಬ್ಬ ಶಿಲ್ಪಿಕಾರ ಇದ್ದ, ಮಹಾ ನಿಪುಣ ಜಾಣ, ಅತೀ ತದ್ರೂಪವಾಗಿಯೇ ಗೊಂಬೆಗಳನ್ನು ಮಾಡ್ತಿದ್ದ. ಶಿಲ್ಪಿ ಅಂದರೆ ಅವರು ಚೆನ್ನಾಗಿ ಕಟ್ಟೋದು ಮಾಡುವಂಥವರೇ ಇರ್ತಾರೆ. ಬಹಳ ನಿಪುಣಿದ್ದ, ಬಹಳ ಜಾಣಿದ್ದ.
ಭೋಜರಾಜನ ಆಸ್ಥಾನದಲ್ಲಿ ಒಬ್ಬ ಶಿಲ್ಪಿ 3 ಬಂಗಾರದ ವಿಗ್ರಹ ಮಾಡ್ಕೊಂಡ್ಬಂದು ಮಾರಾಟಕ್ಕೆ ಇಟ್ಟಿದ್ದ ಅಥವಾ ರಾಜನಿಗೆ ಬಂದು ತೋರಿಸಿದ. ಚೆನ್ನಾಗಿ ಮಾಡಿರ್ತಾನು. 3 ಬಂಗಾರದ ವಿಗ್ರಹಗಳನ್ನು ತಂದ. ಆ 3 ಗೊಂಬೆಗಳ ಅದರ ತೂಕನೂ ಅಷ್ಟೇ ಇತ್ತು. ಅವರ ಆಕಾರನೂ ಎತ್ತರ ಗಿಡ್ಡ ಎಲ್ಲ ಸಮ ಇದ್ದು, ಮತ್ತು ಬಣ್ಣ ಗಾತ್ರದಲ್ಲಿ ಎಲ್ಲ ಒಂದೇ ಥರನಾಗಿ ಇದು ಬೇರೆ ಐತಪ್ಪ ಇದು ಬೇರೆ ಐತೆ ಅಂತ ಅನ್ನಕ್ಕೆ ಬರ್ತಿರ್ತಿಲ್ಲ. ಒಂದನ್ನು ನೋಡಿದರೆ ಆ 3 ಗೊಂಬೆ ಒಂದೇ ರೀತಿಯಾಗಿಯೇ ಕಾಣ್ತಿದ್ವು. ಅಷ್ಟು ಕಲಾ ನಿಪುಣತೆಯಿಂದ ಅಂಥ ಗೊಂಬೆಗಳನ್ನು ಮಾಡ್ಕೊಂಡು ಬಂದಿರ್ತಾನೆ. ಬೇಕಾದಷ್ಟು ಸಲ ಇಲ್ಲಿನ ಶಾಸ್ತ್ರ ಶ್ರವಣದಲ್ಲಿ ನೀವುಗಳು ಎಲ್ಲೆಲ್ಲೋ ಹೋದಾಗ ಗುರುಗಳ ಬಾಯಿಂದ ಅನೇಕ ರೀತಿ ಕೇಳಿರ್ತೀವಿ. ಆಗಿದ್ದವು, ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಆ ಚತುರಶಿಲ್ಪಿ 1ನೇ ಗೊಂಬೆಗೆ 10,000 ರೂಪಾಯಿ ಅಂತ ಬೆಲೆ ಬರೆದಿದ್ದ. ಒಂದು ಗೊಂಬೆ 3 ಸಾಲಾಗಿ ಇಟ್ಟಿದ್ದ. 1ನೇ ಗೊಂಬೆಗೆ 10,000 ರೂಪಾಯಿ ಅಂತ ಅಲ್ಲೇ ಚೀಟಿ ಬರೆದಿಟ್ಟಿದ್ದ. 2ನೇ ಗೊಂಬೆಗೆ 1,000 ರೂಪಾಯಿ ಅಂತ ಬರೆದಿಟ್ಟಿದ್ದ. 3ನೇ ಗೊಂಬೆಗೆ 100 ರೂಪಾಯಿ ಅಂತ ಇಟ್ಟಿದ್ದ. ಅವು ನೋಡಿದವರಿಗೆ ಕೇಳಿದವರಿಗೆ ಇವು ಅಷ್ಟು ಒಂದೇ ಲೋಹದಿಂದ ಮಾಡಿದ ಗೊಂಬೆ ಅದಾವು. ಬೆಳ್ಳಿದಾಗಲಿ ಬಂಗಾರದಾಗಲಿ ಯಾವುದು ಮಾಡ್ಯಾರ, ಎತ್ತರ ಆಕಾರ ದಪ್ಪ ಎಲ್ಲವೂ ಅದಾವು, ರೂಪನೂ ಒಂದೇ ಇದೆ. ಆದರೆ ಇವಕ್ಕೆ ಬೆಲೆ ಯಾಕೆ ವ್ಯತ್ಯಾಸ ಇದೆ? ಒಂದಕ್ಕೆ 10,000 ಅಂತಾನು, ಒಂದಕ್ಕೆ 1,000 ಅಂತಾನು, ಒಂದಕ್ಕೆ ಬರೇ 100 ರೂಪಾಯಿ ಅಂತಾನು. ಇದ್ಯಾಕೆ ಹಿಂಗೆ ಅಂತ ಹೇಳಿದ್ರೆ ಆಲೋಚನೆ ಬಿತ್ತು. 100 ಬೆಲೆ ನಮಿಸಿದ್ದನು. ಇವುಗಳನ್ನು ನೋಡಿದ ಭೋಜರಾಜನಿಗೆ ಆಶ್ಚರ್ಯ ಆಯಿತು. ಇವನು ನೋಡಿ ಅವಾಗ ಆಶ್ಚರ್ಯ ಆಯಿತು. ಏನಪ್ಪ ಗೊಂಬೆ ಏನು ತಂದು ನಾನು ಎಲ್ಲ ಒಂದೇ ರೀತಿ ಇದಾವು, ಬೆಲೆಗಳು ಮಾತ್ರ ವ್ಯತ್ಯಾಸ ಮಾಡಿದನಲ್ಲ, ಇದೇನು ನನಗೆ ತಿಳಿಯಲಿಲ್ಲ, ಅರ್ಥ ಆಗಲಿಲ್ಲ, ಹಿಂಗ್ಯಾಕಾಯಿತು ಅಂತೇಳಿ ವಿಚಾರ ಮಾಡಕತ್ತ. ಇವುಗಳನ್ನು ನೋಡಿದ ಭೋಜರಾಜನಿಗೆ ಆಶ್ಚರ್ಯವಾಯಿತು. ಕಾಳಿದಾಸನನ್ನು ಕರೆಸಿದ. ಅವನ ಪ್ರಶ್ನೆಗೆ ಉತ್ತರ ಕೊಡೋವಂದ್ರೆ ಕಾಳಿದಾಸ ಒಬ್ಬನೇ ಅಂತ ಕವಿ ಇರ್ತಾನೆ. ಕವಿರತ್ನ ಕಾಳಿದಾಸ ಎಲ್ಲರಿಗೂ ಗೊತ್ತಲ್ಲ. ಅವನಿಗೆ ದೇವಿಯ ಒಂದು ಕರುಣೆ ಆಶೀರ್ವಾದ ಆಗಿರ್ತದೆ. ಅವನ ಕುರುಬ, ಎಲ್ಲರಿಗೂ ಗೊತ್ತಿದ್ದು ಮಾತಾಯಿದೆ. ಆಮೇಲೆ ಇವುಗಳನ್ನು ನೋಡಿದ ಆಶ್ಚರ್ಯವಾಯಿತು. ಕಾಳಿದಾಸನನ್ನು ಕರೆಸಿದ. ಸೂಕ್ಷ್ಮಮತಿಯ ಮಂತ್ರಿ ಬಂದು ತನ್ನ ವಿಚಕ್ಷಣ ಬುದ್ಧಿ ಕುಶಲತೆಯಿಂದ ಪರೀಕ್ಷಿಸಿ ಕೊನೆಗೆ 3 ಕಂಚಿನ ಕಡ್ಡಿಗಳನ್ನು ತರಿಸಿದ. ಮಂತ್ರಿ ಏನು ಮಾಡಿದ ಅಂದರೆ ಕಾಳಿದಾಸ ಅಲ್ಲಿ ಬಂದ 3 ಕಡ್ಡಿ ತರಿಸಿದ, ಬೇರೆ ಬೇರೆ ಕಡ್ಡಿ ತರಿಸಿದ. ಆ 3 ಕಡ್ಡಿ ಒಂದೊಂದು ಕಡ್ಡಿ ತಗೊಂಡು 10,000 ಗೊಂಬೆ ಕಿವಿಯೊಳಗೆ ಹಾಕಿದ. ಒಂದು ಕಡ್ಡಿಯನ್ನು ಈ ಕಿವಿಯಾಗ ಹಾಕಿದ. ಆ ಕಡ್ಡಿ ಸೀದಾ ಒಳಗೆ ಹೋಗಿ ಒಳಗಿಳಿತು. ಒಳಗಿಳಿದ ಅಲ್ಲೇ ಕರಗತವಾಯಿತು, ಅಥವಾ ಮತ್ತೊಂದು ಸಲ ಲೇಟಾಗಿ ಮತ್ತೆ ಹೊರಗೆ ಬಂತು ಅಂತ ಬರೀತಾರೆ. ಇನ್ನು 2ನೇ ಕಡ್ಡಿ ತೊಗೊಂಡ 2ನೇ ಗೊಂಬೆ ಒಳಗೆ ತುರಿಸಿದ. ಅದೇನು ಮಾಡಿತು, ಸೀದಾ ಕಿವಿಯಾಗ ಹಾಕಿದಾಗ ಅದು ಕಿವಿಯಿಂದ ಬಾಯಾಗ ಬಂದು ಕೆಳಗೆ ಬಿದ್ದು ಬಿಡ್ತು. 3ನೇ ಕಡ್ಡಿ ತೊಗೊಂಡ ಆ ಮತ್ತೊಂದು ಗೊಂಬೆ ಕಿವಿಯಲ್ಲಿ ಹಾಕಿದ. ಈ ಕಡೆಯಿಂದ ಹಾಕಿದ ತಕ್ಷಣ ಈಚೆ ಕಡೆ ಹಾದು ಕೆಳಗೆ ಬಿದ್ದು ಬಿಡ್ತು. ನೋಡು ಈ ಗೊಂಬೆಗಳ ವ್ಯತ್ಯಾಸ ಹಿಂಗಿದೆ ನೋಡು, ಅದಕ್ಕೆ ಇವಕ್ರ ಬೆಲೆ ಹಿಂಗೈತಿ ಅಂತ ಹೇಳಿದ. ಇದರ ಅರ್ಥ ಇನ್ನಷ್ಟು ಬಿಡಿಸಿ ಹೇಳಂದವ ಯಾರು, ಭೋಜರಾಜ. ಅವಾಗ ಹೌದಪ್ಪ, ಮತ್ತು ನೋಡು 1ನೇ ಗೊಂಬೆ ಹಿಂಗೆ ಕೇಳ್ತಿರ್ತಾನೋ ಹಿಂಗೆ ಬಿಡ್ತಿರ್ತಾನೋ, ಅವನಿಗೆ ಯಾವುದೂ ತಾಗ್ತಿರ್ದಿಲ್ಲ. ತಮೋ ಗುಣದವ, ದೇವರೇ ಇಲ್ಲ. ಮೊನ್ನೆ ಮಾತಾಡಿದವ ನಾಸ್ತಿಕ ಆಸ್ತಿಕ ಸ್ವಸ್ತಿಕ ಅಂಥೇಳಿ. ಆ ರೀತಿಯಾಗಿ ಅವಾಗ ಏನು ಕೇಳಿದರೂ ನಾಡ್ತಿರೋದಿಲ್ಲ, ಹೇಳ್ತಿರೋದಿಲ್ಲ, ಕೇಳಿಸ್ತಿರೋದಿಲ್ಲ. ಹಿಂಗೆ ಕೇಳ್ತಾನೋ ಹಿಂಗೆ ಬಿಡ್ತಾನೋ, ಅವ ಒಂದು ಪಾಮರ ಇದ್ದಂಗೆ ಅಂಥೇಳಿ ಅದಕ್ಕೆ ಒಂದು ಬೆಲೆ ಬೇರೆ 100 ರೂಪಾಯಿ ಐತಿ, ಅದಕ್ಕೆ ಕಿಮ್ಮತ್ತನ ಇಲ್ಲ. ಇದು ಅಧಮ ಗೊಂಬೆ ಅಂತ ಹೇಳ್ತಾನವ. ಇನ್ನು 2ನೇ ಗೊಂಬೆ ಕಿವ್ಯಾಗ ಕಡ್ಡಿ ತುರಿಸಿದಾಗ ಏನಾಯಿತು, ಅದು ಬಾಯಿಂದ ನಿಧಾನವಾಗಿ ಒಳಗೆ ಹೋಗಿ ಮತ್ತೆ ಹೊರಗಡೆ ಬಂದು ಬಾಯಿಂದ ಹೊರಗೆ ಬಂದುಬಿತ್ತು. ನೋಡು, ಯಾವುದಾದ್ರೂ ಏನಾದರೂ ಕೇಳಿದರೆ ಸರಿಯಾಗಿ ಶ್ರವಣ ಮಾಡ್ತಾನೋ. ಶ್ರವಣ ಮಾಡಿ ಆ ಕಡ್ಡಿ ಅಂದರೆ ಅದನ್ನೇ ಮತ್ತೊಬ್ಬರಿಗೆ ತಿಳಿಸಿ ಹೇಳ್ತಾನೋ. ಆ ಕಡ್ಡಿ ಬಾಯಾಗಿಂದ ಹೊರಗೆ ಬರ್ತದಲ್ಲ, ಆ ರೀತಿಯಾಗಿ ಅದು ಹೊರಗೆ ಬರ್ತದೆ. ಅಂದರೆ ಕೇಳಿದ್ದನ್ನು ಇನ್ನೂ ಆಚರಣೆಯಲ್ಲಿ ತಂದಿರೋದಿಲ್ಲವ. ಬರೀ ಚಾಣಾಕ್ಷತನದಿಂದ ಹೇಳ್ತಾನೋ ಮಾಡ್ತಿರ್ತಾನೋ, ಅವ್ರು ಹೇಳಿದ್ದನ್ನು ಮಾಡ್ತಿರ್ತಾನೋ, ಮತ್ತು ಬಾಯಲ್ಲಿ ನುಡಿತಿರ್ತಾನೋ. ಅದರ ನಡೆಯೊಳಗೆ ಹಂಗಿರೋದಿಲ್ಲವ. ಅದಕ್ಕೆ 1,000 ರೂಪಾಯಿ ಬೆಲೆ ನೋಡು ಅಂತ ಹೇಳ್ತಾನೋ. ಆಮೇಲೆ ಈ 1ನೇ ಗೊಂಬೆ ಇರ್ತದಲ್ಲ 10,000 ಬೆಲೆದ್ದು, ಅದನ್ನು ಕಿವಿಯಾಗ ಕಟ್ಟಿ ಹಾಕಿದಾಗ ಅದು ಒಳಗಿಳಿತದ. ಇಳಿದು ಒಂದು ಸ್ವಲ್ಪ ಹೊತ್ತು ನಿಂತು ಅದು ಸುತ್ತಾಡಿ ಮತ್ತೆ ಮೇಲೆ ಬಂದು ಬಾಯಿಯಿಂದ ಹೊರಗೆ ಬರ್ತದೆ. ಆವಾಗ ನೋಡು,
ಅವ ಏನು ಶ್ರವಣ ಮಾಡ್ತಾನಲ್ಲ, ಆ ಶ್ರವಣ ಮಾಡಿದ್ದು ಕಿವಿಯಿಂದ ಚೆನ್ನಾಗಿ ಕೇಳ್ತಾನೋ, ಕೇಳಿ ಅದನ್ನು ತನ್ನ ಜೀವನ ನುರಿತವರು, ಅರಿತವರು, ಬೆರೆತವರು ಅಂತ ನೋಡು. ಆ ರೀತಿಯಾಗಿ ಅವನ ಜೀವನದಲ್ಲಿ ತಾನು ಅಳವಡಿಸಿಕೊಂಡು ಒಣ್ಣೆಗೊಂಬೆ ಅಂದರೆ ಎಣ್ಣೆದವರು ನುರಿತವ್ರು ಇರ್ತಾರೋ, ಅಂದರೆ ಕೇಳಿದವ್ರು ಇರ್ತಾರೋ, ತಿಳ್ಕೊಂಡಿರ್ತಾರೋ, ಅರ್ಥಜ್ಞಾನ ಆಗಿರ್ತದೆ, ಅನುಭವ ಜ್ಞಾನ ಆಗಿರೋದಿಲ್ಲ. ಅದ್ರ ಸಲುವಾಗಿ ಅದು 2ನೇ ಗೊಂಬೆಗೆ 1,000 ರೂಪಾಯಿ ಬೆಲೆ. 3ನೇ ಗೊಂಬೆ ಬೆರೆತವರು, ಅದರಲ್ಲೇ ತಾನು ಒಂದಾಗಿ ಅದೇ ರೀತಿ ನಡ್ಕೋತಿರ್ತಾರಲ್ಲ, ಅವರು ಅದಕ್ಕೆ ಕೇಳಿದ್ದನ್ನು ತಿಳ್ಕೊಳ್ತಾರೋ, ಅದನ್ನು ವಿಚಾರ ಮಾಡ್ತಾರೋ, ಮನನ ಮಾಡ್ತಾರೋ, ತಾವು ತಿಳ್ಕೊಂಡಿದ್ದನ್ನು ಮತ್ತೊಬ್ಬರಿಗೆ ತಿಳಿಸಿ ಹೇಳ್ತಾರೋ, ಅವರೇ ಸದ್ಗುರುಗಳು ಅಂತ. ಅದೇ ಉತ್ತಮ ಗೊಂಬೆ. ಹಂಗೆ ಉತ್ತಮ, ಮಧ್ಯಮ, ಅಧಮ ಅಂತೇಳಿ 3 ತೆರನಾದ ಮನುಷ್ಯರು ಇರ್ತಾರೋ, ಅಂಥ ಒಂದು ಗೊಂಬೆ, ಅದಕ್ಕೆ 3ನೇ ಥರದ ಗೊಂಬೆಗೆ ಇಷ್ಟು ಬೆಲೆ ಇದೆ. ಅದಕ್ಕೆ ನಾವಾದರೂ ಏನೇ ಕೇಳಿದ್ರು ಹಿಂಗೆ ಕೇಳೋದು, ನೀರೊಳು ಅಕ್ಷರವನ್ನು ಬರೆಯದಂತೆ. ಮುಂದೆ ಬರಿತಿರ್ತೀವಿ, ಹಿಂದೆ ಅಕ್ಷರ ಎಲ್ಲ ಮಾಯ ಆಗಿ ಹೋಗ್ತಿರ್ತಾವೆ. ನೀರಿನ ಮೇಲೆ ಅಕ್ಷರ ಬರೋದ್ರೆ ಬೆಳ್ಳಾಡಿಸಿದ್ರೆ ಹಿಂಗೆ ಬರಿಗುಳದ ಅದು ಕೂಡೇ ಬಿಡ್ತಿರ್ತದೆ ನೋಡು. ಹಂಗೆ ಅದು 1ನೇ ಗೊಂಬೆ ಥರ ಇರ್ತದೆ. ಇನ್ನು 2ನೇ ಗೊಂಬೆ ಏನಿರ್ತದೆ, ಉಸುಕಿನ ಮೇಲೆ ಬರೆದ ಅಕ್ಷರಗಳಂತೆ ಅಂತ ಹೇಳ್ತಾರೆ. ಉಸು ಬಂದರೆ ಒಂದು ಸ್ವಲ್ಪ ಗಟ್ಟಿ ಇರ್ತದೆ, ಅದರೊಳಗೆ ಏನೇ ನಾವು ಬರೆದ್ರೂ ಎಷ್ಟೋ ದಿವಸ ಇರ್ತದಂತಾರೆ. ಅದು ನೋಡಿ ನೀವು, ಅದ್ರ ಮೇಲೆ ನಾವು ಏನಾದರೂ ಚಿತ್ರ ಬರೀಲಿ, ಅಕ್ಷರ ಬರೀಲಿ, ಏನೋ ಬಿರುಗಾಳಿ ಎದ್ದರೂ ಭಾಳ ದಿವಸಕ್ಕೋ ಆ ಮಣ್ಣು ಹುಡಿ ಬಂದು ಬಿದ್ದು ಅದು ಮಾಚಿ ಹೋಗ್ತದೆ. 2ನೇ ಗೊಂಬೆ ಆ ಉಸುಕಿನಲ್ಲಿ ಬರೆದ ಅಕ್ಷರದಂತೆ ಅಂತ ಹೇಳ್ತಾರೆ. ಅದಾದ್ರೂ ಸ್ವಲ್ಪ ತಿಳ್ತದೆ ಇರ್ತದೆ, ಮತ್ತು ಅದು ಅಳಿಸಿ ಹೋಗ್ತದೆ. ಇನ್ನು 3ನೇ ಗೊಂಬೆದು ಈ 10,000 ಬೆಲೆ ಗೊಂಬೆ ಕಲ್ಲಿನಲ್ಲಿ ಕೆತ್ತಿದ ಅಕ್ಷರಗಳಂತೆ ಅಂತ ಹೇಳ್ತಾರೆ. ಅಕ್ಷರ, ಅಂದರೆ ನಾಶವಾಗದ್ದು, ಕ್ಷರ ಅಂದರೆ ನಾಶ, ಅಂದರೆ ನಾಶವಿಲ್ಲದ್ದು. ಅಂಥ ಗೊಂಬೆ ಇದೆ ಅದು. ಕಲ್ಲಿನ ಮೇಲೆ ಕೆತ್ತಿದ್ದು 1000 ವರ್ಷ ಇರಲದು. ಮುಂದೆ ಕಲ್ಲು ಹೊಡೆದ ಹೋದ್ರೆ ಏನಾದರೂ ಆ ಅಕ್ಷರಗಳು ಮಾಯ ಆಗಿ ಹೋಗ್ಬೋದು, ಇಲ್ಲದ್ರೆ ಹಾಗೇ ಇರ್ತದಲ್ಲ. ಹಾಗೆ ಸದ್ಗುರುಗಳಿಗೆ, ಶರಣರಿಗೆ, ಸಂತರಿಗೆ ಏನೇ ಹೇಳಿದ್ದು ಕೇಳಿದ್ದು ತಾವು ತಿಳ್ಕೊಂಡು ಅದನ್ನು ತಮ್ಮ ಆಚರಣೆಯಲ್ಲಿ ತಂದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು, ಅದೇ ಹೇಳ್ತಾರಲ್ಲ, ಸದ್ಗುರುನಾದಂಥವ ಸಾಧನ ಚತುಷ್ಟಯ ಸಂಪನ್ನನೂ ಆಗಿರ್ತಾನೋ, ಮತ್ತು ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನಗಳೆಲ್ಲವನ್ನೇ ಸೇವೆ ಗುರುಬೇಕು ಅಂತೀವಲ್ಲ, ಹಾಗೆ ಎಲ್ಲವನ್ನೂ ಅಳವಡಿಸ್ಕೊಂಡಿರ್ತಾರೆ ಅವರು. ಅದನ್ನೇ ಮತ್ತೊಬ್ಬರಿಗೆ ಲೌಕಿಕ ಉಪಕಾರ ಆಗಲಿ ಅಂತೇಳಿ ತಿಳಿದ ಅಲ್ಲೆಲ್ಲೇ ಸಾರ್ತಿರ್ತಾರೋ, ಹೇಳ್ತಿರ್ತಾರೋ, ಮಂದಿನ ತಿದ್ದುತ್ತಿರ್ತಾರೋ. ಈ ರೀತಿಯಾಗಿ ಮಾಡ್ಕೊತ ಅವ್ರು ಹೋಗ್ತಾರೆ. ಹಿಂಗೆ 3 ಗೊಂಬೆಗಳ ಕಥೆ ಇರ್ತದೆ. ಆ ರೀತಿಯಾಗಿ ನಾವು ನೀವುಗಳು ಶ್ರವಣ ಮಾಡಬೇಕಾಗಿದೆ. ಏನೇ ಇರಲಿ, ನಮ್ಮ ಸಂಸಾರದ ಚಿಂತೆ ತಾಪತ್ರೆಗಳು ಏನೇ ಇದ್ರೂ ಅವನ್ನ ಬದಿಗೊತ್ತಿ 1 ತಾಸಾದರೂ ಈ ಸತ್ಸಂಗಕ್ಕೆ ಬೆಲೆ ಕೊಡಬೇಕು. ನಾವು ನಿತ್ಯ ಬಂದು ಶ್ರವಣ ಮಾಡಬೇಕು. ಅಂಥ ಶ್ರವಣವನ್ನು ನಾವು ಮಾಡಿದ್ದೆ ಆದರೆ ಆ ಭಗವಂತ ನಿನಗೆ ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖವ, ಸೂರ್ಯಗೊಂಬೆ ಎತಿಗದೇನು ದೂರವಿಲ್ಲವೋ. ಅಂಥವ್ರಿಗೆ ಇದು ದೂರ ಇಲ್ಲ ಮುಕ್ತಿ. ಅಂಗೈಗಿನ ನೆಲ್ಲಿಕಾಯಿ ಇದ್ದಂಗಿರ್ತದೆ. ಆ ರೀತಿಯಾಗಿ ನೀನು ತಿಳ್ಕೊಂಡು ಅಂಥ ಶ್ರವಣ ಮಾಡು. ಅಂಥ ಶ್ರವಣ ಹೇಳುವಂಥ ಸದ್ಗುರುನಾಥನಲ್ಲಿ ಇದ್ದಲ್ಲಿಗೆ ಹೋಗಬೇಕು. ನೋಡದೆ ಮೊನ್ನೆ ಹೇಳಿದ್ವಲ್ಲ, ತನ್ನ ನೋಡಲಿ ಎಂದು ಕನ್ನಡಿಯು ಕೈ ಬೀಸಿ ಕರೆಯುವುದೇ. ತನ್ನಲ್ಲಿ ಜ್ಞಾನ ಉದಿಸಿದ ಸದ್ಗುರುವು ಜಗಕ್ಕೆಲ್ಲ ಕನ್ನಡಿ ಸರ್ವಜ್ಞ. ಹೂಗಳು ಅರಳಿರ್ತಾವೆ, ಸುವಾಸನೆ ಬೀರ್ತಿರ್ತಾವೆ. ಜೇನು ಮಧುವನ್ನು ತುಂಬಿಕೊಂಡ ಪ್ರಫುಲ್ಲವಾಗಿ ಅರಳಿ, ದುಂಬಿಗಳಿರ, ಒಂದು ಕೀಟಗಳ ಹುಳುಗಳ, ನೀವು ಬಂದು ನನ್ನ ಮಕರಂದ ಏರ್ಕೋ ಅಂತೇಳಿ ಎಲ್ಲಿಯೂ ಕರೀದಿಲ್ಲ ಅವು ಯಾವ ಹೂವು. ಅದಕ್ಕೆ ಆ ದುಂಬಿಗಳು ಆ ಹೂವಿನ ವಾಸನೆ ಕಂಡು, ಆ ಮದುವೆ ಅಂದರೆ ಜೇನುತುಪ್ಪದ ವಾಸನೆ ತಿಳ್ಕೊಂಡು, ಎಷ್ಟೇ ದೂರ ಇರಲಿ ಅದು, ಆ ಜೇನು ಹುಳ ಎಷ್ಟೋ ಗಾವದ ಅಂತ ಬರೀತಾರೋ, ಆ ಗಾವದ ದೂರ ಇದ್ದರೂ ಆ ವಾಸನೆ ಹಿಡ್ಕೊಂಡು ಬಂದು ಆ ಹೂವಿನ ಅಂದವನ್ನು ಕೆಡಿಸದೆ, ಆ ಹೂವಿನ ಪಕ್ಕಳೆ ಉದುರಿಸೋದಿಲ್ಲ, ಅದು ಹರಿಯೋದಿಲ್ಲ, ಕಚ್ಚೋದಿಲ್ಲ. ಅದರಲ್ಲಿ ಇರುವಂಥ ಮಕರವನ್ನೇ, ಜೇನುತುಪ್ಪವನ್ನು ಹೇಗೆ ಹಿಡ್ಕೊಳ್ತದೋ ಹಾಗೆ ನೀನು ಬಂದು ಶ್ರವಣ ಮಾಡು. ನಿನಗೆ ಬೇಕಾದದ್ದನ್ನು ಸ್ವೀಕಾರ ಮಾಡ್ಕೋ. ದುಂಬಿಗಳಂತೆ ಅಂತ ಹೇಳಿದಿಲ್ಲ. ಇನ್ನು ಪಕ್ಷಿಗಳು, ಗಿಡ ಮರಗಳು ಏನು ಮಾಡ್ತಾವು, ಅವು ಹಣ್ಣಕ್ಕವು. ನಾನು ಪಕ್ವವಾಗಿದ್ದೇನೋ, ಭಾಳ ರುಚಿಯಾಗಿದ್ದೇನೋ, ನೀನು ಆದಷ್ಟು ಬೇಗ ತಿನ್ನುವಂಥ ಪಕ್ಷಿಗಳನ್ನು ಎಂದೂ ಕರೀದಿಲ್ಲ ಅವು. ಈ ಪಕ್ಷಿಗಳನ್ನೇ ತಾವೇ ಗುರುತಾ ಹಿಡಿದು ಅದಕ್ಕೆ ವಿಹಂಗಮ ನೋಟ ಅಂತಾರೆ. ಇರಿಬಲ್ಲದು ಮಧುರ ಗುಣವ ಅಂತ ಹಿಂಗೆಲ್ಲ ಬರ್ತಾವೆ. ಆಮೇಲೆ ಮತ್ತೆ ಯಾವಾಗಾರ ಮಾತಾಡೋಣಂತೆ. ಅದಕ್ಕೆ
ಆ ಒಂದು ಪಕ್ಷಿ ಎಲ್ಲಿ ಹಣ್ಣಾಗಿರ್ತದೋ ಯಾವ ಟೊಂಗೆಯಲ್ಲಿರ್ತದೋ ನೇರವಾಗಿ ಎಷ್ಟೋ ದೂರ ಇದ್ರೂ ಆ ಹಣ್ಣಿಗೆ ಬಂದು ಕುಳಿತು ಆ ಹಣ್ಣಿನ ಸವಿಯನ್ನು ಸವಿತದ. ಹಂಗೆ ಅದಕ್ಕೆ ಆ ಕನ್ನಡಿ ನಾನು ನೋಡ್ಕೊಬರಿಪ್ಪ ಅಂತ ಎಂದೂ ಕರೀದಿಲ್ಲದು. ನಿಮ್ಮ ಮುಖ ಸೌಂದರ್ಯ ಆಗಲಿ ಮತ್ತೊಂದಾಗಲಿ ತಿಳ್ಕೊಂಡು ನೀವು ನೋಡ್ಬರ್ರಿ ಅಂಥೇಳಿ ಕರೀದ್ರಿ. ಎಲ್ಲಿ ಗೋಡೆಗೆ ಹಾಕಿರ್ತೀವೋ ಅಲ್ಲೇ ಇರ್ತೈತೆ ಅದು. ಆ ಕನ್ನಡಿ ಇದ್ದಲ್ಲೇ ನಾವು ಎದ್ದು ಹೋಗಬೇಕು. ಎದ್ದು ಹೋಗಿ ನಮ್ಮದನ್ನು ನಾವು ನೋಡಿಕೊಂಡು ತಿದ್ದುಕೊಂಡು ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಹೇಗದೆಯೋ ಹಾಗೆ ನಮ್ಮಲ್ಲಿರುವಂಥ ತುರುಣುಗಳನ್ನು ಅವಗುಣಗಳನ್ನು ಲೋಪದೋಷಗಳನ್ನು ನಾವೆಲ್ಲವನ್ನೂ ತೊಡೆದು ಹಾಕಿ ಹೊರ ಹಾಕಿ ಸದ್ಗುರುನಾಥ ಎಂಬ ಕನ್ನಡಿ ಸತ್ಸಂಗದಲ್ಲಿ ನಾವು ಬಂದು ನಮ್ಮ ರೂಪರೇಷೆಗಳನ್ನು ತಿದ್ದುಕೊಂಡು ಸರಿಯಾಗಿ ಕೇಳಿ ಶ್ರವಣ ಮನನ ನಿಧಿಧ್ಯಾಸನ ಅದಕ್ಕೆ ಯಾವಾಗಾರ ಮಾಡಿದರೆ ಆಯಿತು, ಯಾವಾಗಾರ ಕೇಳಿದರೆ ಆಯಿತು. ಇನ್ನೂ ವಯಸ್ಸಿದೆಯಲ್ಲ, ಮುಪ್ಪರಾದ ಮೇಲೆ ಕೇಳಿದರೆ ಆಯಿತು. ಅದಕ್ಕೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಬೆನ್ನು ಬಾಗಿ ಹಲ್ಲು ಹೋಗಿ ಬೆನ್ನು ಬಾಗಿ ಬಾಗುವ ಮುನ್ನ ಕೋಲು ಹಿಡಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಭಜಿಸೋ ನಮ್ಮ ಕೂಡಲ ಸಂಗಮ ದೇವರನ್ನಂತೆ ಮತ್ತು ಬಸವಣ್ಣವ್ರು ಹೇಳ್ತಾರೆ. ನೆರೆ ಕೆನ್ನೆಗೆ ಅಂದರೆ ಸುಕ್ಕು ಹಿಡಿಬಾರ್ದು, ಅಂದ್ರೆ ಮುಪ್ಪಾದಾಗ ಅದನ್ನು ಕೇಳಕ್ಕೆ ಬರೋದಿಲ್ಲ. ಯಾಕೆ ಎಲ್ಲ ಪಟುಗಳು ಮಂದವಾಗಿರ್ತಾವೆ. ಅದರ ಸಲುವಾಗಿ ನೀನು ಆದಷ್ಟು ಅದು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರ ಹಂಗಾಗುವ ಮುನ್ನ ಮೃತ್ಯು ಮುಟ್ಟದ ಮುನ್ನ ಕೋಲು ಹಿಡಿಯದ ಮುನ್ನ ಕಾಲ ಮೇಲೆ ಕೈಯನೂರಿ ಏಳುವ ಮುನ್ನ ಅಂದ್ರೆ ಮುಪ್ಪಾವಸ್ಥೆದೊಳಗೆ ನಾ ಪಡ್ಕೋತಾನೋ ಕೇಳ್ತಾನಂದ್ರೆ ಆಗೋದಿಲ್ಲ. ಅವಯವಗಳು ಪರಮಾತ್ಮ ಕರುಣಿಸಿದನ ಕರೆ ಅವು ನಮ್ಮ ಅಧೀನದಲ್ಲಿ ಉಳಿದಿಲ್ಲ. ಅವೆಲ್ಲವೂ ಗಟ್ಟಿಯಾಗಿರುವಾಗ ತಿಳ್ಕೊಳ್ಳೋಗಿದ್ದಾಗ ಇಂಥ ಸತ್ಸಂಗ ನಡೆದಾಗ ನಾವು ನೀವುಗಳು ಬಂದು ಈ ಸತ್ಸಂಗದ ಮಹಿಮೆಯನ್ನು ಶ್ರವಣದ ಬೆಲೆಯನ್ನು ಕಂಡುಕೊಳ್ಳೋಣ ಅಂಥೇಳಿ ನನ್ನ 2 ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತೇನೆ ರೀ. ಬೇಕಾದಷ್ಟು ಟೈಮ್ ಇದೆ, ಮುಂದುವರಿಸ್ತೀವಿ. ಇದನ್ನೇನು ಬಂದ್ ಮಾಡ್ತಾರೆ?